ನಮಸ್ಕಾರ. ಸೊ ನಾನು ಹೇಳ್ದಂಗೆ ಫಂಡಮೆಂಟಲ್ ರೈಟ್ಸು PYQ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವಾಗಲೇ ಹೇಳ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತ. ನೆಕ್ಸ್ಟು ಟಾಪಿಕ್ಕು DPSP ಆಗಿರುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ಒಂದು ಪೆನ್ ಒಂದು ಶೀಟ್ ಎತ್ಕೊಳ್ಳಿ. ನಿಮ್ಮ ಲಕ್ಷ್ಮೀಕಾಂತ್ ಸಮ್ಮರಿ ಶೀಟ್ ತೊಗೊಂಡಿದ್ರೆ ಎಲ್ಲನೂ ಮುಚ್ಚಿ ಈಗ ನಾನು ಹೇಳೋ ಪ್ರತಿಯೊಂದು ಕ್ವಶನ್ಗೂ ನೀವು ಆನ್ಸರ್ ಮಾಡಿ ಟೋಟಲಾಗಿ ಎಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರಿ ಅನ್ನೋದು ನನಗೆ ಕಮೆಂಟಲ್ಲಿ ಹೇಳಬೇಕಾಗ್ತದೆ. ದಯವಿಟ್ಟು ಕಮೆಂಟಲ್ಲಿ ನನಗೆ ರೆಸ್ಪಾಂಡ್ ಮಾಡಿ ಎಷ್ಟು ಬಂತು, ಒಂದು ಬಂದರೂ ಕೂಡ ಪರವಾಗಿಲ್ಲ, ಆದಷ್ಟು ಇನ್ನೂ ಸಿಂಪ್ಲಿಫೈ ಆಗಿ ನಿಮಗೆ ನೆನ್ಪಿಟ್ಕೊಳ್ಳೋ ರೀತಿ ಒಂದಷ್ಟು ಕಂಟೆಂಟ್ನ ತೊಗೊಬರ್ತೀನಿ, ಸರಿನಾ? ಸೊ ಓಕೆ, ಏನಾದರೂ ಎಕ್ಸ್ಟ್ರಾ ಹೇಳಬೇಕಾ ಇಲ್ಲಿ? ಇಲ್ಲ. ಸಮ್ಮರ್ ಶೀಟ್ ತೊಗೊಂಡಿಲ್ಲ, ತೊಗೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ನಾನು 2011ರಿಂದ 2024ವರೆಗೂ ಮಾಡ್ತೀನಿ. ಈಗ ಸದ್ಯಕ್ಕೆ 2022ರಿಂದ ಶುರು ಮಾಡ್ತೀನಿ. 2023, 2024 ನಾನು ಲಾಸ್ಟಲ್ಲಿ ಹೇಳ್ತೀನಿ, ಆಯಿತಾ? ಸೊ ಈ ವರ್ಷ ಯಾವ ರೀತಿ ಚೇಂಜಸ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ನೀವೇನು ಮಾಡಬೇಕು, ಪೆನ್ನು ಶೀಟ್ ಎತ್ಕೊಂಡಿದ್ದೀರಾ? ಓಕೆ. ಸೊ ಮೊದಲನೇ ಕ್ವಶನು, ವಿತ್ ರೆಫರೆನ್ಸ್ ಟು ದ ರಿಟ್ಸ್ ಇಶ್ಯೂಡ್ ಬೈ ದ ಕೋರ್ಟ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ. ಸೊ ಮೊದಲನೇದು ಏನಿದೆ, ಮ್ಯಾಂಡಮಸ್ ಬಗ್ಗೆ ಕೇಳಿದ್ದಾನೆ. ಓಕೆ, ಮ್ಯಾಂಡಮಸ್ ಗೊತ್ತು, ವಿ ಕಮಾಂಡ್ ಅಂತಿತ್ತು. ಓಕೆ. ಸೊ ಮ್ಯಾಂಡಮಸ್ ವಿಲ್ ನಾಟ್ ಲೈ ಅಗೈನ್ಸ್ಟ್ ಅ ಪ್ರೈವೇಟ್ ಆರ್ಗನೈಸೇಷನ್ ಅನ್ಲೆಸ್ ಇಟ್ ಈಸ್ ಎಂಟ್ರಸ್ಟೆಡ್ ವಿತ್ ಅ ಪಬ್ಲಿಕ್ ಡ್ಯೂಟಿ. ಹೌದಲ್ವಾ? ಹೌದು. ಮ್ಯಾಂಡಮಸ್ಸು ನಿಮ್ಮದು ಯಾವುದೇ ಕಾರಣಕ್ಕೂ ಪಬ್ಲಿಕ್ ಆರ್ಗನೈಸೇಷನ್ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ಮ್ಯಾಂಡಮಸ್ ಅನ್ನೋದು ಬರೀ ಪ್ರೈವೇಟ್ ಬಾಡಿ ಮೇಲೆ ಮಾತ್ರ ಹಾಕಬಹುದು ಅಲ್ವಾ? ಸೊ ಮ್ಯಾಂಡಮಸ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಈ ಒಂದು ಬ್ಲಾಗ್ ಪೋಸ್ಟ್ ನೋಡಿ. ನನ್ನ ವೆಬ್ಸೈಟ್ ಬಂದುಬಿಟ್ಟು ನೀವು ಇಲ್ಲಿ ಸರ್ಚ್ ಬಾರಲ್ಲಿ ನೀವೇನಾದರೂ ನೋಡಿ, ಸರ್ಚ್ ಬಾರಲ್ಲಿ ರಿಟ್ಸ್ ಅಂತ ಕೊಡಿ, ನಿಮಗೆ ಈ ಪೋಸ್ಟ್ ಓಪನ್ ಆಗುತ್ತೆ. ದಯವಿಟ್ಟು ಈ ಒಂದು ರಿಟ್ಸ್ದು ಕಂಪ್ಲೀಟ್ ಬ್ಲಾಗ್ ಪೋಸ್ಟ್ ಓದಿ ವಿತ್ ಎಕ್ಸಾಂಪಲ್. ನೋಡಿ, ಹೇಬಿಯಸ್ ಕಾರ್ಪಸ್ಗೆ ನಾನು ಡೀಟೇಲಾಗಿ ಒಂದು ರಿಯಲ್ ಟೈಮ್ ಹದಿಯಾ ಅನ್ನೊಬ್ಳು ಒಂದು ಲವ್ ಜಿಹಾದ್ ಕೇಸ್ ಇಟ್ಕೊಂಡು ನಾನು ಹೇಬಿಯಸ್ ಕಾರ್ಪಸ್ ಎಕ್ಸ್ಪ್ಲೇನ್ ಮಾಡಿದೆ, ಆಯಿತಾ? ಸೊ ಅದೇ ರೀತಿ ನೀವು ಮ್ಯಾಂಡಮಸ್ ಅಂತಂದಾಗ ನಾನು ಒಂದು ಟ್ರಾಫಿಕ್ ಲೈಟ್ದು ಅಂದರೆ ಟ್ರಾಫಿಕ್ ಆಫೀಸರ್ದು ಇಟ್ಕೊಂಡು ನಾನು ಒಂದು ಟ್ರಾಫಿಕ್ ಪೊಲೀಸ್ದು ಎಕ್ಸಾಂಪಲ್ ಇಟ್ಕೊಂಡು ನಾನು ಒಂದು ಎಕ್ಸ್ಪ್ಲೇನ್ ಮಾಡಿದೆ ಮ್ಯಾಂಡಮಸ್ದು. ಸೊ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಈ ಒಂದು ವಿತ್ ಎಕ್ಸಾಂಪಲ್ ಓದ್ಕೊಂಡು ಜ್ಞಾಪಕ ಇಟ್ಕೋಬೇಕು. ಸೊ ಈಗ ಮ್ಯಾಂಡಮಸ್ ಏನು ಅಂತಂದರೆ, ಈಗ ಒಬ್ಬ ಟ್ರಾಫಿಕ್ ಪೊಲೀಸ್ ಇರ್ತಾನೆ, ಅವ್ನಿಗೆ ಏನೋ ಒಂದು ಕೆಲಸ ಕೊಟ್ಟಿರ್ತಾರೆ, ಏನು ಅಂತಂದರೆ ಟ್ರಾಫಿಕ್ ಲೈಟ್ನ ಇನ್ಸ್ಟಾಲ್ ಮಾಡುವಂತ. ಬಟ್ ಅವನೇನು ಮಾಡ್ತಾನೆ, ಇನ್ಸ್ಟಾಲ್ ಮಾಡೋದಿಲ್ಲ. ಸೊ ಆವಾಗ ನೀವೇನಾದರೂ ಈ ಮ್ಯಾಂಡಮಸ್ ರಿಟ್ನ ಇಶ್ಯೂ ಮಾಡಿದಾಗ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಮುಚ್ಕೊಂಡು ನಿನ್ನ ಕೆಲಸ ನೀನು ಮಾಡಪ್ಪ, ಟ್ರಾಫಿಕ್ ಲೈಟು ನೋಡಪ್ಪ, ನೀನು ಟ್ರಾಫಿಕ್ ಲೈಟ್ನ ಇನ್ಸ್ಟಾಲ್ ಮಾಡು ಅಂತ ಹೇಳಿದ್ವಿ, ನೀನು ಮಾಡಿಲ್ಲ, ದಯವಿಟ್ಟು ಮುಚ್ಕೊಂಡು ನಿನ್ನ ಕೆಲಸ ಮಾಡು. ನಿನ್ನ ನೋಡಿ ವಿ ಕಮಾಂಡ್, ನೋಡಿ ಇಂಡೈರೆಕ್ಟ್ ಹೇಳ್ತಿರೋದು, ವಿ ಕಮಾಂಡ್ ಯು ಟು ಇನ್ಸ್ಟಾಲ್ ದ ಟ್ರಾಫಿಕ್ ಲೈಟ್ಸ್ ಅಟ್ ದ ಇಂಟರ್ಸೆಕ್ಷನ್ ಬಿಕಾಸ್ ಇಟ್ಸ್ ಯೋರ್ ಡ್ಯೂಟಿ ಟು ಎನ್ಶೋರ್ ಸೇಫ್ಟಿ ಆನ್ ದ ರೋಡ್ಸ್. ನಾನು ಬರೀಲಿ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಹೇಳಿದೆ. ಬೇರೆ ಯಾವುದೇ ಒಂದು ಪಬ್ಲಿಕ್ ಆಫೀಸ್ ಆಗಿರಲಿ, ಗೌರ್ಮೆಂಟ್ ಆಫೀಸ್ ಆಗಿರಲಿ, ಸೊ ಅಲ್ಲೆಲ್ಲ ಅವ್ರ ಕೆಲಸ ಅಂದರೆ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಈ ಒಂದು ರಿಟ್ನ ಇಶ್ಯೂ ಮಾಡೋದ್ರಿಂದ ಕೋರ್ಟು ನೀವು ಒಂಥರ ವಾರ್ನಿಂಗ್ ಥರ ಕೊಡುತ್ತೆ. ಸೊ ಆ ಥರ ವಾರ್ನಿಂಗ್ ಕೊಡೋದೇ ಮ್ಯಾಂಡಮಸ್ ರಿಟ್ಟು, ಆಯಿತಾ? ಸೊ ಈಗ ಎರಡನೇ ಸ್ಟೇಟ್ಮೆಂಟ್ ಓದೋಣ. ಮ್ಯಾಂಡಮಸ್ ವಿಲ್ ನಾಟ್ ಲೈ ಅಗೈನ್ಸ್ಟ್ ಅ ಕಂಪನಿ ಈವನ್ ದೋ ಇಟ್ ಮೇ ಬಿ ದ ಗೌರ್ಮೆಂಟ್ ಕಂಪನಿ. ಹೌದಲ್ವಾ? ಸೊ ಹೌದು, ಮ್ಯಾಂಡಮಸ್ಸು ವಿಲ್ ನಾಟ್ ಲೈ ಅಗೇನ್ಸ್ಟ್ ಅ ಕಂಪನಿ. ಸೊ ಇದು ಇಂಡೈರೆಕ್ಟಾಗಿ ಇದು ಪ್ರೈವೇಟ್ ಅಂತ ಹೇಳ್ತದೆ. ಸೊ ಯಾಕೆ ಅಂತಂದರೆ ನೋಡಿಲಿ, ಇಟ್ ಮೇ ಬಿ ದ ಗೌರ್ಮೆಂಟ್ ಕಂಪ್ನಿ ಅಂತಂದರೆ ಎಲ್ಲ ಗೌರ್ಮೆಂಟ್ ಕಂಪ್ನಿ ಪಬ್ಲಿಕ್ ಆಗಿರುತ್ತಾ? ಇಲ್ಲ. ಕೆಲವೊಂದು ಕಂಪನಿಗಳು ಪಬ್ಲಿಕ್ ಆಗಿರುತ್ತೆ, ಕೆಲವೊಂದು ಕಂಪ್ನಿಗಳು ಪ್ರೈವೇಟು ಕೂಡ ಆಗಿರುತ್ತೆ. ಸೊ ಎಲ್ಲಿವರೆಗೂ ಅದು ಪಬ್ಲಿಕ್ ಡ್ಯೂಟಿ ಮಾಡಲ್ವೋ, ಯಾವ ಒಂದು ಕಂಪನಿ ಎಲ್ಲಿವರೆಗೂ ಅದು ಪಬ್ಲಿಕ್ ಡ್ಯೂಟಿಗಳನ್ನ ಮಾಡಲ್ವೋ ಅಲ್ಲಿವರೆಗೂ ಆ ಕಂಪ್ನಿಗೆ ನಾವು ಪ್ರೈವೇಟ್ ಅಂತಲೇ ಕರೆಯೋದು. ಅದು ಗೌರ್ಮೆಂಟ್ದೇ ಆಗಿರಲಿ. ಸೊ ಎಲ್ಲಿವರೆಗೂ ಅದು ಪಬ್ಲಿಕ್ಗೆ ಹೆಲ್ಪ್ ಮಾಡಲ್ವೋ, ಪಬ್ಲಿಕ್ ಡ್ಯೂಟಿ ಮಾಡಲ್ವೋ, ಸೊ ಅಲ್ಲಿವರೆಗೂ ಆ ಕಂಪ್ನಿನ ನಾವು ಪ್ರೈವೇಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿದೆ. ಸೊ ಮೂರನೇ ಸ್ಟೇಟ್ಮೆಂಟ್ ನೋಡಿ, ನಾನು ಹೇಳ್ದಂಗೆ ನೀವು ಇಂಟ್ರೊಡಕ್ಷನ್ ವೀಡಿಯೋ ನೋಡಿರಬೇಕು, ನಾನು ಒಂದು ಹೇಳಿದೆ. ಸೊ ಬತ್ ಏನು ಮಾಡ್ತಾಯಿದ್ದಾನೆ ಅಂತಂದರೆ ಸ್ಟೇಟ್ಮೆಂಟ್ಗಳನ್ನ ಚೇಂಜ್ ಮಾಡ್ತಾಯಿದ್ದಾನೆ. ನೋಡಿ, ಇಲ್ಲಿ ಮ್ಯಾಂಡಮಸ್ ರಿಟ್ ಇತ್ತು, ಇಲ್ಲೂ ಕೂಡ ಮ್ಯಾಂಡಮಸ್ ಇತ್ತು, ತಕ್ಷಣ ಇಲ್ಲಿ ಕೋವಾರೆಂಟು ಹಾಕ್ಬಿಟ್ಟು, ಸರಿನಾ? ಸೊ ಅವಾಗೇನಾಗುತ್ತೆ, ನಿಮಗೆ ಸ್ಟ್ರೆಸ್ ಆಗುತ್ತೆ, ಸಡನ್ನಾಗಿ ಜ್ಞಾಪಕ ಆಗಲ್ಲ, ತಪ್ಪು ಹಾಕ್ಬಿಡ್ತೀರಾಗ. ಇದು ಮೋಸ್ಟ್ಲಿ ತಪ್ಪು ಅಥವಾ ಕರೆಕ್ಟು ಅಂತೇನೋ ಹಾಕ್ಬಿಡ್ತೀರ, ಬಟ್ ನಿಮ್ಗದು ಕ್ಲಾರಿಟಿ ಇರೋಲ್ಲ. ಸೊ ದಯವಿಟ್ಟು ಶಾಂತವಾಗಿ ಕ್ವಶನ್ ಓದಿ, ಶಾಂತವಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಸೊ ಅದೊಂದು UPSCಲಿ ಗೊತ್ತಿರಬೇಕು ನಿಮಗೆ. ಈಗ ಎನಿ ಪಬ್ಲಿಕ್ ಮೈಂಡೆಡ್ ಕ್ಯಾನ್ ಬಿ ದ ಪಿಟಿಷನರ್ ಟು ಮೂವ್ ದ ಕೋರ್ಟ್ ಟು ಅಬ್ಟೈನ್ ದ ರಿಟ್ ಆಫ್ ಕೋವಾರೆಂಟು. ಹೌದಲ್ವಾ? ಸೊ ಕೋವಾರೆಂಟು ಅಂತಂದ್ರೇನು? ಅಕಸ್ಮಾತು ಹೇಳ್ಬಿಡ್ತೀನಿ, ಹಂಗೆ ಸುಮ್ಮನೆ ಹೇಳ್ತೀನಿ. ಈಗ ನೀವೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಓದ್ತಾ ಇದ್ದೀರಾ, ಸೊ ನಿನ್ನ ಫ್ರೆಂಡ್ಗೂ ಹೇಳ್ತಾರೆ, ನೋಡಪ್ಪ ಗೌರ್ಮೆಂಟ್ ಕೆಲಸ ಬರೀ ಈ ಥರ ಎಕ್ಸಾಮ್ ಕಾಲ್ ಮಾಡಿದ್ರೆ ಅಂತ ಹೇಳ್ತೀರಾ. ಬಟ್ ಅವ್ನಿಗೇನು ಸ್ಕಿಲ್ಸ್ ಇರಲ್ಲ, ಅವನೇನು ಓದಿರಲ್ಲ,
ಗೀಸ್ಬಿಟ್ಟು ಬಂದಿರ್ತಾನೆ, ಬಟ್ ಅವ್ನ ಕೆಲಸ ಸಿಕ್ಬಿಟ್ಟಿರುತ್ತೆ. ಮತ್ತು ಅವ್ನಿಗೇನು ಸ್ಕಿಲ್ಸ್ ಇರಲ್ಲ, ಅವ್ನ ಕೆಲಸ ಸಿಕ್ಕಿದ್ರು ಕೂಡ ಅವ್ನು ಸರಿಯಾಗಿ ಕೆಲಸ ಮಾಡ್ತಾರಲ್ಲ, ಕೆಲಸ ಏನು ಅಂತಲೇ ಗೊತ್ತಿರಲ್ಲ, ಬಟ್ ಅವ್ನಿಗೆ 40,000 ರೂಪಾಯಿ ಸಂಬಳ ಬರ್ತಾ ಇರುತ್ತೆ. ಸೊ ಆಗ ನೀವೇನು ಮಾಡ್ತೀರಾ, ಹೋಗ್ತೀರಾ ಕೋರ್ಟ್ಗೆ, ನೋಡಿ ಸರ್ ಇವ್ನಿಗೇನೂ ಸ್ಕಿಲ್ಸ್ ಇಲ್ಲ, ಮತ್ತು ಅವ್ನಿಗೆ ಸರಿಯಾಗಿ ಕೆಲಸನೂ ಮಾಡೋಕ್ಕೆ ಬರ್ತಾಯಿಲ್ಲ. ಈ ಸ್ಕಿಲ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಕೆಲಸ ಕಲ್ತ್ಕೋಬೇಕಾಗಿತ್ತು, ಬಟ್ ಅವ್ನ ಕೆಲಸನೂ ಸರಿಯಾಗಿ ಮಾಡ್ತಾಯಿಲ್ಲ, ಆಯಿತಾ. ಸೊ ಹೇಳಿದ್ದೆ ಒಂದು ಅಂದರೆ ಮಾಡ್ತಾ ಇರೋದೇ ಒಂದು, ಸರಿಯಾಗಿ ಅವನು ಪಬ್ಲಿಕ್ಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ ಅಂತ ಹೇಳಿ ನೀವೇನಾದ್ರು ಈ ಒಂದು ರಿಟ್ನ ಇಶ್ಯೂ ಮಾಡಿದಾಗ, ಅಂದರೆ ಈ ರಿಟ್ಟು ಏನು ಅಂತಂದರೆ ಇಲ್ಲ ಹೇಳ್ತೀನಿ ರೀ. ಬೈ ವಾಟ್ ಅಥಾರಿಟಿ ಡು ಯು ಹೋಲ್ಡ್ ದ ಆಫೀಸ್, ನೋಡಿ ಇಲ್ಲಿ ಕೋವಾರೆಂಟು ಇಲ್ಲಿ ನೋಡಿ, ಇಮ್ಯಾಜಿನ್ ಗೌರ್ಮೆಂಟ್ ಅಫಿಷಿಯಲ್ ಇಲ್ಲಿದೆ ನೋಡಿ, ಪಬ್ಲಿಕ್ ಆಫೀಸಾಗಿ ಕೊಟ್ಟಿದ್ದೀನಿ ನೋಡಿ. ಬೈ ವಾಟ್ ಅಥಾರಿಟಿ ಡಸ್ ದಿಸ್ ಪರ್ಸನ್ ಹೋಲ್ಡ್ ದಿಸ್ ಆಫೀಸ್, ಯಾವ ಅಥಾರಿಟಿ ಮೇಲೆ ಅವನು ಈ ಒಂದು ಕೆಲಸದಲ್ಲಿದ್ದಾನೆ, ಈ ಒಂದು ಆಫೀಸಲ್ಲಿ ಕೂತಿದ್ದಾನೆ ಅಂತ ಕೇಳೋ ರಿಟ್ ಯಾವುದು ಅಂತಂದರೆ ಕೋವಾರೆಂಟು. ಸೊ ಅದಕ್ಕೆ ವಿತ್ ಎಕ್ಸಾಂಪಲ್ ನೋಡಿ, ಗೌರ್ಮೆಂಟ್ ಅಫಿಷಿಯಲ್ ಇಟ್ಕೊಂಡು ಏನೋ ಒಂದಷ್ಟು ಎಕ್ಸಾಂಪಲ್ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಓದಿ. ಇಲ್ಲ ಅಂತಂದರೆ ವೀಡಿಯೋ ನೋಡ್ತೀನಿ ಅಂದರೆ ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ, ಲಕ್ಷ್ಮೀಕಾಂತ್ ಟೆಕ್ಸ್ಟ್ ಬುಕ್ ಸೀರೀಸನ್ನು ಹೋಗಿ ನೋಡ್ಬೋದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿದೆ. ಅಂದರೆ ನೋಡಿ, ಸ್ಟೇಟ್ಮೆಂಟು ಬೇರೆ ಥರನೇ ಅರ್ಥ ಕೊಡುತ್ತೆ, ಸರಿ ಒಂಥರ ಅರ್ಥನೇ ಆಗೋದಿಲ್ಲ ಕೆಲವೊಂದು ಸತಿ ಬೇರೆ ಥರ ಅರ್ಥ ಆಗಲ್ಲ. ನೋಡಿ, ಎನಿ ಪಬ್ಲಿಕ್ ಮೈಂಡೆಡ್ ಪರ್ಸನ್ ಕ್ಯಾನ್ ಬಿ ದ ಪಿಟಿಷನರ್, ಹೌದಲ್ವ. ಎನಿ ಪಬ್ಲಿಕ್ ಮೈಂಡೆಡ್ ಅಂದರೆ ನಾನು ಕೂಡ ಒಬ್ಬ ಪಬ್ಲಿಕ್ ಪರ್ಸನ್ನು, ಸೊ ನಾನು ಕೂಡ ಪಿಟಿಷನರ್ ಆಗ್ಬೋದು. ಟು ಮೂವ್ ಟು ದ ಕೋರ್ಟ್ ಟು ಅಬ್ಟೈನ್ ದ ರಿಟ್ ಆಫ್ ಅ ಕೋವಾರೆಂಟು. ಸೊ ನನ್ನಂತವನು ಕೂಡ, ನಾನು ಕೂಡ ಹೋಗ್ಬೋದು, ನೀವು ಕೂಡ ಹೋಗ್ಬೋದು, ಅದೇ ಇಲ್ಲಿರೋದು ಸ್ಟೇಟ್ಮೆಂಟು. ಸೊ ಹಾಗಾಗಿ D 1 2 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಎಷ್ಟು ಜನ ಡಿ ಅಂತ ಹಾಕಿದ್ದೀರಾ ನನಗೆ ಕಮೆಂಟಲ್ಲಿ ಹೇಳಬೇಕು ನನಗೆ, ಆಯಿತಾ. ಟೋಟಲಾಗಿ ಹೇಳಬೇಕು ಎಷ್ಟು ಮಾರ್ಕ್ಸ್ ಬಂತು ನಿಮಗೆ ಅಂತ. ಸೊ ಇನ್ ಇಂಡಿಯಾ, ಇಫ್ ರಿಲಿಜಿಯಸ್ ಸೆಕ್ಟರ್ ಆಫ್ ದ ಕಮ್ಯುನಿಟಿ ಈಸ್ ಗಿವನ್ ದ ಸ್ಟೇಟಸ್ ಆಫ್ ನ್ಯಾಷನಲ್ ಮೈನಾರಿಟಿ, ವಾಟ್ ಸ್ಪೆಷಲ್ ಅಡ್ವಾಂಟೇಜಸ್ ಇಟ್ ಈಸ್ ಎಂಟೈಟಲ್ಡ್ ಟು. 2011 ಕೇಳಿದ ಕ್ವಶನು. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಇಟ್ ಕ್ಯಾನ್ ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಕ್ಸ್ಕ್ಲೂಸಿವ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಹೌದಲ್ವಾ. ಸೊ ಇದು ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಮ ಒಂದು ಏನಿದೆ ರೈಟ್ ಟು ರಿಲಿಜಿಯಸ್ ಒಂದು ಆರ್ಟಿಕಲ್ ಇದೆ ಅಲ್ವಾ, ಸೊ ಯಾವ ಆರ್ಟಿಕಲ್ ಅಂತ ಹೇಳ್ತೀರಾ? ಸಾರಿ ನಾನು ರೈಟ್ ಟು ರಿಲಿಜಿಯಸ್ ಅಂತ ಅದಲ್ಲ, ಇದು ಮೈನಾರಿಟೀಸ್ ಅಲ್ವಾ. ಸೊ ನಿಮ್ಮ ಒಂದು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಏನೋ ಬರುತ್ತೆ, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸು. ನಾನು ಹೇಳಿದ್ನಲ್ಲ ರಿಲಿಜಿಯಸ್ ಅಂತ ಹೇಳಿದ್ನಲ್ಲ, ಅದಲ್ಲ ತಪ್ಪು ನಾನು ಇಲ್ಲಿ ರಿಲಿಜಿಯಸ್ ಅಂತ ಹೇಳ್ಬಿಟ್ನಲ್ಲ, ಸೊ ಕನ್ಫ್ಯೂಸ್ ಆಯಿತು ನೋಡಿ. ಈ ರೀತಿ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು, ಆಗದೇನೂ ಇರ್ಬೋದು, ಕೇರ್ಫುಲ್ ಆಗಿ. ನಿಮ್ಮ ಆರ್ಟಿಕಲ್ 13 ಅದುವೇ, ಆರ್ಟಿಕಲ್ 13 ಹೇಳುತ್ತೆ. ಆರ್ಟಿಕಲ್ 30 ಏನು ಹೇಳುತ್ತೆ ಅಂತಂದರೆ, ರೈಟ್ ಟು ಮೈನಾರಿಟಿ ಈಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ಡ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಎಸ್ಟಾಬ್ಲಿಷ್ ಮತ್ತು ಅಡ್ಮಿನಿಸ್ಟರ್ ಮಾಡ್ಬೋದು. ಯಾರೋ ಮೈನಾರಿಟೀಸ್ ಅಂತ ಒಂದ್ಸತಿ ಸ್ಟೇಟಸ್ ಸಿಕ್ತು ಅಂದರೆ ದೇ ಕ್ಯಾನ್ ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಆಯಿತಾ. ಸೊ ಎರಡನೇ ಸ್ಟೇಟ್ಮೆಂಟ್ ನೋಡಿ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಟೋಮೆಟಿಕಲಿ ನಾಮಿನೇಟ್ಸ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಕಮ್ಯುನಿಟಿ ಟು ಲೋಕಸಭಾ, ಹೌದಾ. ಆಟೋಮೆಟಿಕಲಿ ನಾಮಿನೇಟ್ಸ್ ಅನ್ನೋ ವರ್ಡ್ ಎಲ್ಲೂ ನೀವು ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ನಾಮಿನೇಟ್ ಅಂತ ಕೇಳಿರ್ಬೋದು, ಇಬ್ಬರು ಆಂಗ್ಲೋ ಇಂಡಿಯನ್ಸು ಲೋಕಸಭೆಗೆ, ನೆಕ್ಸ್ಟ್ ರಾಜ್ಯಸಭೆಗೆ ಒಂದು 12 ಜನ, ಸೊ ಇದನ್ನೆಲ್ಲ ಕೇಳಿರ್ತೀರ. ಬಟ್ ಈ ಆಟೋಮೆಟಿಕಲಿ ನಾಮಿನೇಟ್ಸ್ ಅನ್ನೋದು ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪು. ನೆಕ್ಸ್ಟು, ಇಟ್ ಕ್ಯಾನ್ ಡಿರೈವ್ ಬೆನಿಫಿಟ್ಸ್ ಫ್ರಮ್ ದ PM's 15 ಪಾಯಿಂಟ್ ಪ್ರೋಗ್ರಾಮ್, ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟು. ಸೊ ಇದು ಆ ಟೈಮಲ್ಲಿ ಇದ್ದಂತಹ ಒಂದು ಕರೆಂಟ್ ಅಫೇರ್ಸ್ ಅಂತಲೇ ಹೇಳ್ಬೋದು. ನಿಮ್ಮ ಲಕ್ಷ್ಮೀಕಾಂತಲ್ಲೂ ಕೂಡ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಈ ಮಿನಿಸ್ಟರ್ದು 15 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತೇನಿದೆ, ಅದು ಅಲ್ಲಿ ಇದನ್ನ ಬೆನಿಫಿಟ್ಸ್ನ ಡಿರೈವ್ ಮಾಡ್ಬೋದಂತೆ, ಸರಿನಾ. ಹಾಗಾಗಿ 1 and 3 ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಎಷ್ಟು ಜನ ಕರೆಕ್ಟಾಗಿ ಹಾಕಿದ್ರೆ ಅಂತ ನನಗೆ ಹೇಳಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್, 2017 ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಎನ್ವಿಸೇಜ್ಡ್ ಬೈ ದ ರೈಟ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ರೈಟ್ ಅಗೇನ್ಸ್ಟ್ ನೋಡಿ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಂದು ನಿಮ್ಮ ಆರ್ಟಿಕಲ್ 23 ಮತ್ತು 24 ಅಲ್ವಾ. ಆರ್ಟಿಕಲ್ 23 ಮತ್ತು 24 ಬರುತ್ತೆ ಅಲ್ವಾ. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ಲಿ ನೆಕ್ಸ್ಟು ಹ್ಯೂಮನ್ ಟ್ರಾಫಿಕ್ ಮಾಡಬಾರ್ದು ಅಂತ ಹೇಳುತ್ತೆ 23ನೇದು. ನೆಕ್ಸ್ಟು 24 ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಬಾಲ ಕಾರ್ಮಿಕರು, ಸೊ ಅದ್ರ ಬಗ್ಗೆ ಹೇಳುತ್ತೆ 24. ಸೊ ಈಗ 23, 24 ಏನಿದೆ, ಹ್ಯೂಮನ್ ಟ್ರಾಫಿಕ್ನ ಅಂದರೆ ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ಸು, ಅಂದರೆ ಮನುಷ್ಯರನ್ನ ಮಾರಾಟ ಆಗುತ್ತೆ ನೋಡಿ, ಆ ಥರ ಮಾರಾಟ ಮಾಡಬಾರ್ದು ಅಂತಿದೆ. ಅಬೋಲಿಷನ್ ಆಫ್ ಅನ್ಟಚಬಿಲಿಟಿ ನಿಮ್ಮ ಆರ್ಟಿಕಲ್ 17. ಸೊ ಹಾಗಾಗಿ ಈ ರೈಟ್ ಟು ಎಕ್ಸ್ಪ್ಲಾಯ್ಟೇಷನ್ ಬರಲ್ಲ, ಇದು ನಿಮ್ಮ ರೈಟ್ ಟು ಈಕ್ವಾಲಿಟಿಲಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪು.
ಸೊ ಮೂರನೇ ಸ್ಟೇಟ್ಮೆಂಟ್ ಬಂದು ಪ್ರೊಟೆಕ್ಷನ್ ಆಫ್ ದ ಇಂಟ್ರೆಸ್ಟ್ ಆಫ್ ದ ಮೈನಾರಿಟೀಸ್. ಇದು ನಿಮ್ಮ ಆರ್ಟಿಕಲ್ 30 ಅಂತ ಹೇಳಿದೆ ಆಗಲೇ. ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್ಸ್ ಅಂತ ಇದು ನಿಮ್ಮ ಆರ್ಟಿಕಲ್ 29 ಮತ್ತು 30 ಬರುತ್ತೆ. ಹಾಗಾಗಿ ಇದು ಕೂಡ ಮೂರನೇ ಸ್ಟೇಟ್ಮೆಂಟ್ ತಪ್ಪು. ನೆಕ್ಸ್ಟು ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟರೀಸ್ ಆ್ಯಂಡ್ ಮೈನ್ಸ್. ಹೌದಲ್ವಾ? ಹೌದು. ಬಾಲಕಾರ್ಮಿಕರು ಅಂತ ಹೇಳ್ತಾನೆ. ಅಂದರೆ ಮಕ್ಕಳನ್ನು ಅಂದರೆ ಕೆಲಸ ಮಾಡಿಸ್ಬೋದು ಬಿಲೋ 14 ಇಯರ್ಸ್ ಮಕ್ಕಳನ್ನು. ಸೊ ಹಾಗಾಗಿ 1 and 4 ಇಸ್ ಕರೆಕ್ಟ್ ಆನ್ಸರ್ ಅಲ್ವಾ? ಸೊ ನೀವೇನು ಮಾಡಬೇಕು ಅಂತಂದರೆ ಆರ್ಟಿಕಲ್ 1 ಇಂದ 51A ಬೈ ಹಾರ್ಟ್ ಮಾಡಿ. ಹೇಳಬಾರ್ದು ನಾನು ಇದನ್ನು, ಆದರೂ ಕೂಡ ಬೈ ಹಾರ್ಟ್ ಮಾಡಿ, ಆಯಿತಾ? ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಕಾಂಟೆಸ್ಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್? ನೋಡಿ, ಫಂಡಮೆಂಟಲ್ ರೈಟ್ಸಿಂದ ಫಂಡಮೆಂಟಲ್ ಡ್ಯೂಟೀಸ್ಗೂ ಒಂದು ರಿಲೇಷನ್ಶಿಪ್ ಇದೆ. ಆ ರಿಲೇಷನ್ಶಿಪ್ ಏನು? ಸೊ ರೈಟ್ಸ್ ಆರ್ ಕೋರಿಲೇಟಿವ್ ವಿತ್ ಡ್ಯೂಟೀಸ್. ನೆಕ್ಸ್ಟ್ ರೈಟ್ಸ್ ಆರ್ ಪರ್ಸನಲ್ ಆ್ಯಂಡ್ ಹೆನ್ಸ್ ಇಂಡಿಪೆಂಡೆಂಟ್ ಆಫ್ ದ ಸೊಸೈಟಿ ಆ್ಯಂಡ್ ಡ್ಯೂಟೀಸ್. ರೈಟ್ಸ್ ನಾಟ್ ಡ್ಯೂಟೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಅಡ್ವಾನ್ಸ್ಮೆಂಟ್ of the personality of the citizen. Duties not rights are important for the stability of the state. ಸೊ ಹೇಳ್ತಾರೆ ಈಗ. ಸೊ ಯಾವುದಿರ್ಬೋದು ಗೆಸ್ ಮಾಡಿ ಒಂದು ಶೀಟಲ್ಲಿ ಬರ್ಕೊಳ್ಳಿ ಯಾವುದು ಅಂತ. ಸೊ ಆನ್ಸರ್ ಈಸ್ ರೈಟ್ಸ್ ಆರ್ ಕೋರಿಲೇಟಿವ್ ವಿತ್ ಡ್ಯೂಟೀಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದಕ್ಕೇನು ಎಕ್ಸ್ಪ್ಲನೇಷನ್ ಬೇಡ ಅನಿಸುತ್ತೆ, ಯಾಕಂದರೆ ನಿಮಗೆ ಓದಿರ್ತೀರ, ಆಯಿತಾ? ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಆನ್ ಆರ್ಗ್ಯಾನಿಕ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು ಎರಡಿಗೂ ಕೂಡ. ಸೊ ಒಂದಿಲ್ಲ ಅಂತಂದರೆ ಒಂದು ಪಾಲನೆ ಮಾಡಲೇಬೇಕು. ಅಂದರೆ ಒನ್ ಇಸ್ ಜಸ್ಟಿಸಬಲ್ ಅಂತ ಹೇಳ್ಬೋದು, ಇನ್ನೊಂದು ನಾನ್. ಅಂದರೆ ನೀವು ಲಕ್ಷ್ಮೀಕಾಂತಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಅಂತಿದೆ, ಒಂದು ಟೇಬಲ್ ಇದೆ, ದಯವಿಟ್ಟು ಅದನ್ನು ಓದಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದಕ್ಕೊಂದು ಕೋರಿಲೇಟಿವ್ ಹೇಗಿದೆ ಅನ್ನೋದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಆಯಿತಾ? ಸೊ ಇದೇನು ಎಕ್ಸ್ಪ್ಲನೇಷನ್ 32 ಬೇಡ ಇದಕ್ಕೆ. ಸೊ ವಿತ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಲ್ಲ ನಿಮಗೆ, ಅಂದರೆ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಏನು ಅಂತ. ಇಲ್ಲಿ ಬರೀಲ್ಲ ಇಲ್ಲಿ. ಸೊ ಈ ಕ್ವಶನ್ಗೆ ನಾನು ನೀಟಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಇಲ್ಲಿ ಬರಿತೀನಿ ಇಲ್ಲಿ, ಆಯಿತಾ? ಸೊ ಈಗ ನಿಮಗೆ ರೈಟ್ ಟು ಎಜುಕೇಷನ್ ಅಲ್ವಾ? ಸೊ ರೈಟ್ ಟು ಎಜುಕೇಷನ್ ನೋಡಿ, ರೈಟ್ ಟು ಎಜುಕೇಷನ್ ಇದೆ ಈ ಕಡೆ, ಅದು ಇದು ರೈಟ್ಸಲ್ಲಿ ಬರುತ್ತೆ, ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ ಇದು ರೈಟ್ ಟು ಎಜುಕೇಷನ್. ಇನ್ನೊಂದು ಡ್ಯೂಟೀಸ್ ಇದೆ, ಆಯಿತಾ? ಸೊ ಈ ಡ್ಯೂಟೀಸಲ್ಲಿ ಏನಿದೆ ಅಂತಂದರೆ ಗೌರ್ಮೆಂಟ್ದು ಡ್ಯೂಟಿ, ಇಟ್ಸ್ ಅ ಗೌರ್ಮೆಂಟ್ ಡ್ಯೂಟಿ ಟು ಪ್ರೊವೈಡ್ ಆ್ಯನ್ ಎಜುಕೇಷನ್ ಅಲ್ವಾ? ಸೊ ನಿಮಗೆ ಒಂದು ಆರ್ಟಿಕಲ್ 45 ಇದೆ ಅಲ್ವಾ? ಆರ್ಟಿಕಲ್ 45 ಏನು ಹೇಳುತ್ತೆ? ಎಜುಕೇಟ್ ಮಾಡಿ ಅಂತ, ಅಂದರೆ ಬಿಲೋ 6 ಇಯರ್ಸ್ ಅಂತಂದರೆ ಮಕ್ಕಳಿಗೆ ಒಂದು PKG LKG ಥರ ಒಂದು ಪ್ರೈಮರಿ ಎಜುಕೇಷನ್ ಕೊಡಿ ಅಲ್ವಾ? ಇದು ನಿಮ್ಮ ಆರ್ಟಿಕಲ್ 45 ಹೇಳುತ್ತೆ. ಸೊ ರೈಟ್ ಟು ಎಜುಕೇಷನ್ನು ನೋಡಿ ಇಲ್ಲಿ ಡ್ಯೂಟೀಸಲ್ಲೂ ಕೂಡ ಇದೆ. ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಇಟ್ಸ್ ಎ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ದ ಸ್ಕೂಲ್ಸ್ ಆ್ಯಂಡ್ ಟೀಚರ್ಸ್. ಹೌದಲ್ವಾ? ಸೊ ಒಂದು ಸ್ಕೂಲ್ ಮತ್ತು ಟೀಚರ್ಸ್ನ ಪ್ರೊವೈಡ್ ಮಾಡೋ ಡ್ಯೂಟಿ ಯಾರ್ದು ಅಂದರೆ ಗೌರ್ಮೆಂಟ್ ಆಗಿರುತ್ತೆ. ಸೊ ಈಗ ಸುಮ್ಮನೆ ರೈಟ್ ಟು ಎಜುಕೇಷನ್ ಅಂತ ಹೇಳ್ಬಿಟ್ಟು ತಗಪ್ಪ ನಿಂಗೆ ಎಜುಕೇಷನ್ ಇದೆ ಓದು, ಸೊ ಎಲ್ಲಿ ಓದೋಕ್ಕಾಗುತ್ತೆ? ಗೌರ್ಮೆಂಟ್ ಪ್ರೊವೈಡ್ ಮಾಡಬೇಕಲ್ವಾ? ಸೊ ಹಾಗಾಗಿ ಮತ್ತು ಇನ್ನೊಂದೇನಿದೆ, ಇದು ಗೌರ್ಮೆಂಟ್ ಡ್ಯೂಟಿ ಒಂದಾದರೆ, ಮೊದಲನೇ ಡ್ಯೂಟಿ ಒಂದಾದರೆ, ಇನ್ನೊಂದು ಡ್ಯೂಟಿ ಏನು ಅಂತಂದರೆ ಪೇರೆಂಟ್ಸ್ ಇದೆ. ಸೊ ಆಯಿತು, ಗೌರ್ಮೆಂಟ್ ಏನು ಮಾಡ್ತು? ಸ್ಕೂಲ್ ಗೀಲ್ಸ್ ಎಲ್ಲ ಕಟ್ಟಿಸ್ತು, ಟೀಚರ್ಸ್ನ ಅಪಾಯಿಂಟ್ ಮಾಡ್ತು. ಬಟ್ ವಾಟ್ ಅಬೌಟ್ ಪೇರೆಂಟ್ಸ್ ಏನು ಮಾಡಬೇಕು? ಪೇರೆಂಟ್ ಒಂದು ಡ್ಯೂಟಿ ಇದೆ, ಏನು ಅಂತಂದರೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಸ್ಕೂಲ್ಗೆ ಅಲ್ವಾ? ಸ್ಕೂಲಿಗೆ ಕಳಿಸ್ಬೇಕು. ಒಂದು ಗೌರ್ಮೆಂಟು ಇದನ್ನು ಕಟ್ಟಿಸ್ಬೇಕು, ಮತ್ತು ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡೋ ಡ್ಯೂಟಿ ಗೌರ್ಮೆಂಟು. ಸೊ ನೆಕ್ಸ್ಟು ಪೇರೆಂಟ್ಸು ಆ ಮಕ್ಕಳನ್ನ ಕಳಿಸೋ ಡ್ಯೂಟಿ ಯಾರ್ದಿದೆ? ಪೇರೆಂಟ್ಸ್ ಡ್ಯೂಟಿನೂ ಕೂಡ ಇದೆ ಅಲ್ವಾ? ಸೊ ಹಾಗಾಗಿ ಗೌರ್ಮೆಂಟು ಮತ್ತು ಪೇರೆಂಟ್ ಡ್ಯೂಟೀಸ್ ಒಂದಾದರೆ ನಮ್ಮ ಒಂದು ರೈಟ್ಸ್ ಏನು ಅಂತಂದರೆ ಎಜುಕೇಷನ್ ಪಡೆಯೋದು ಒಂದು ರೈಟ್ ಆದರೆ, ಗೌರ್ಮೆಂಟು ಮತ್ತು ಪೇರೆಂಟ್ಸು ಆ ಒಂದು ನಮಗೆ ಒಂದು ಸ್ಟೇಜ್ನ ಬಿಲ್ಡ್ ಮಾಡಿಕೊಡೋದು ಈ ಒಂದು ಗೌರ್ಮೆಂಟ್ ಮತ್ತು ಪೇರೆಂಟ್ಸು ಡ್ಯೂಟಿ ಆಗಿರುತ್ತೆ. ಹಾಗಾಗಿ ರೈಟ್ಸು ಮತ್ತು ಡ್ಯೂಟೀಸ್ ಎರಡೂ ಕೂಡ ಕೋರಿಲೇಟಿವ್ ಅಂತಲೇ ಹೇಳ್ಬೋದು, ಒಂದಕ್ಕೊಂದು ಕೋರಿಲೇಟಿವ್ ಅಂತ ಹೇಳ್ಬೋದು, ಆಯಿತಾ? ಸೊ ಈಸಿನೇ, ನಿಮಗೆ ಕಷ್ಟ ಏನೂ ಇಲ್ಲ ಇದು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಇದಕ್ಕೆ. ಸೊ ನಿಮ್ಮ ರೈಟ್ ಟು ಫ್ರೀಡಮ್ ಮತ್ತು ಡ್ಯೂಟಿ ಟು ರೆಸ್ಪೆಕ್ಟ್ ಈಚ್ ಅದರ್ಸ್ ಅಲ್ವಾ? ಸೊ ನಿಮ್ಮ ಡ್ಯೂಟೀಸಲ್ಲಿ ಬರುತ್ತೆ ರೆಸ್ಪೆಕ್ಟ್ ಮಾಡಬೇಕು ಒಬ್ರಿಗೊಬ್ರು ಅಂತ, ಡ್ಯೂಟಿ ನಾಟ್ ಟು ಹರ್ಟ್ಸ್ ಅದರ್ ಫೀಲಿಂಗ್ಸ್ ಅಲ್ವಾ? ಸೊ
ಅದು ಕೂಡ ಹೇಳ್ಬೋದು. ಅದು ಬಿಟ್ಟರೆ ರೈಟ್ ಟು ಲೈಫ್ ಮತ್ತು ಡ್ಯೂಟಿ ಟು ರೆಸ್ಪೆಕ್ಟ್ ಲೈಫು, ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡ್ಯೂಟಿ ಟು ಕೀಪ್ ಇಟ್ ಕ್ಲೀನ್. ಸೊ ಅದನ್ನು ಕೂಡ ಹೇಳ್ಬೋದು. ಸೊ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಎವ್ರಿ ಒನ್ ವಾಂಟ್ಸ್ ಟು ಕ್ಲೀನ್ ದ ಸಿಟಿ, ಓಕೆ, ಬಟ್ ನೋ ಒನ್ ವಾಂಟ್ಸ್ ಟು ಅವಾಯ್ಡ್ ಲಿಟರಿಂಗ್ ಅಥವಾ ದ ಸಿಟಿ ವಿಲ್ ಬಿಕಮ್ ಡರ್ಟಿ. ಓಕೆ, ಸೊ ಬೇಡ ಬಿಡಿ, ಅದು ಸ್ವಲ್ಪ ಲೆಂತಿ ಆಗಿದೆ, ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ರೈಟ್ ಟು ಎಜುಕೇಷನ್ ಇದೆ, ಎಜುಕೇಷನ್ ಕೊಡ್ತೀವಿ ಅಂದರೆ ನಿಮ್ಗೆ ಅದು ಹಕ್ಕು, ನೀವು ಓದುವಂಥ ಹಕ್ಕಿದೆ, ಆಯಿತಾ, ಶಾಲೆಗೆ ಹೋಗುವಂಥ ಹಕ್ಕಿದೆ, ಎಲ್ಲ ಇದೆ. ಬಟ್ ಈ ಡ್ಯೂಟಿ ಬಂದು ಗೌರ್ಮೆಂಟ್ ಮತ್ತು ಪೇರೆಂಟ್ ಡ್ಯೂಟಿ ಆಗಿರುತ್ತೆ. ಸೊ ಹಾಗಾಗಿ ಇದು ಕೋರಿಲೇಟಿವ್ ಅಷ್ಟೇ, ಆ ರೀತಿ ಇದೆ ಅಷ್ಟೇ ಆನ್ಸರ್. ಇದು ಇಷ್ಟು ಬೇಕಾಗಿರಲಿಲ್ಲ, ಇದು ನಿಮ್ಗೆ ಅರ್ಥ ಆಗಿರುತ್ತೆ, ಬಟ್ ಆದರೂ ಕೂಡ ಹೇಳಿದೆ ಬಿಡಿ. ನೆಕ್ಸ್ಟ್ ಕ್ವಶನ್, ಎಷ್ಟು ಜನ ಸಾಲ್ವ್ ಮಾಡಿದ್ರೆ ಅದನ್ನು ಕರೆಕ್ಟಾಗಿ ಆನ್ಸರ್ ಹಾಕಿದ್ದೀರಾ ನನಗೆ ಹೇಳ್ಬೇಕಂಡ್ರಪ್ಪ ಕೊನೆಯಲ್ಲಿ. ಒನ್ ಆಫ್ ದ ಇಂಪ್ಲಿಕೇಶನ್, ಹೋಯ್ತಾ ಸ್ಕ್ರೀನು? ಹಾಂ, ಒನ್ ಆಫ್ ದ ಇಂಪ್ಲಿಕೇಶನ್ ಆಫ್ ಈಕ್ವಾಲಿಟಿ ಇನ್ ದ ಸೊಸೈಟಿ ಈಸ್ ದ ಆಬ್ಸೆನ್ಸ್ ಆಫ್. ಒನ್ ಆಫ್ ದ ಇಂಪ್ಲಿಕೇಶನ್ಸ್ ಆಫ್ ದ implication of the equality in the society is the absence of ಯಾವುದು? privileges, restraints, competition, ideology. ಏನಿರ್ಬೋದು ಆನ್ಸರು? 33ನೇದು. ಸೊ 33ನೇದು ಆನ್ಸರು ಪ್ರಿವಿಲೇಜಸ್. ಸೊ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಆರ್ಬಿಟರಿ ಪವರ್ ಅಂತಲೇ ಹೇಳ್ಬೋದು ಅಲ್ವಾ? ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಇತ್ತು ಅಂದರೆ ಇವಕ್ಕೆ ಅಂದರೆ ಸಿಟಿ ಅಂದರೆ ಸೊಸೈಟಿಯಲ್ಲಿ ಈಕ್ವಾಲಿಟಿನ ಮೈಂಟೈನ್ ಮಾಡ್ಬೋದು, ಆಯಿತಾ? ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್, ಇದು ಕೂಡ ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ಇದೆ, ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಅಂತಾರೆ. ಕಾಂಪಿಟೇಷನ್ ಇದ್ದರೆ ಅಫ್ಕೋರ್ಸ್ ನಿಮ್ಮ ಒಂದು ಸೊಸೈಟಿ ಮುಂದೆ ಬರುತ್ತೆ. ಐಡಿಯಾಲಜಿ ಇರಬೇಕು, ರಿಸ್ಟ್ರೈನ್ಸು ಕೂಡ ಇರಬೇಕು, ಬಟ್ ಪ್ರಿವಿಲೇಜಸ್ ಆಬ್ಸೆನ್ಸ್ ಇದ್ದರೆ ಈ ಒಂದು ಸೊಸೈಟಿ ಈಕ್ವಾಲಿಟಿ ಆಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಇದರಲ್ಲಿ ಇದೆ ಫಂಡಮೆಂಟಲ್ ರೈಟ್ಸ್, ನೋಡ್ಕೊಳ್ಳಿ. ಇದು ಅದು ಈಸಿ ಕ್ವಶನ್. ಅದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓಕೆ, ರೈಟ್ಸ್ ಆರ್ ಕ್ಲೈಮ್ಸ್ ಆಫ್ ದ ಸ್ಟೇಟ್ ಅಗೇನ್ಸ್ಟ್ ದ ಸಿಟಿಸನ್ಸ್. Rights are privileges which are incorporated in the constitution of the states. Rights are claims of the citizens against the states. Rights are privileges of a few citizens against the many. ನೋಡಿ, ಈ ಥರ ಸ್ಟೇಟ್ಮೆಂಟ್ಸು ನಿಮಗೆ ಲಕ್ಷ್ಮೀಕಾಂತ್ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಸೊ ಎಲ್ಲಿ ಸಿಗುತ್ತೆ ಸರ್ ಇದು ಅಂತಂದರೆ ನಿಮ್ಮ ಮೈಂಡಲ್ಲಿ ಸಿಗುತ್ತೆ. ಯಾವಾಗ ಅಂತಂದರೆ ನೀವು ಒಂದು ಸತಿ ಆ ಒಂದು ಫಂಡಮೆಂಟಲ್ ರೈಟ್ಸ್ನ ಡೀಟೇಲಾಗಿ ಓದ್ಕೊಂಡು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ಆನ್ಸರ್ ಏನಿರ್ಬೋದು ಇದಕ್ಕೆ? ಸೊ ಆನ್ಸರ್ ಬಂದು ರೈಟ್ಸ್ ಆರ್ ಕ್ಲೈಮ್ಸ್ ಆಫ್ ದ ಸಿಟಿಸನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ಹೌದಲ್ವಾ? ಈ ಒಂದು ರೈಟ್ಸ್ ಅನ್ನೋದು ಅದು ನಿಮ್ಮ ಒಂದು ಹಕ್ಕದು, ಆಯಿತಾ? ಸೊ ನಿಮ್ಮ ಒಂದು ಹಕ್ಕು, ನೀವು ಪಡ್ಕೊಳ್ಳೋ ಒಂದು ರೈಟ್ಸು ನಿಮಗಿದೆ. ಸೊ ಅದ್ರ ಬಗ್ಗೆನೇ ಹೇಳೋದು ಅಷ್ಟೇ, ಏನಿಲ್ಲ. ಸ್ಟೇಟ್ಮೆಂಟ್ ತುಂಬ ಅಂದರೆ ಅರ್ಥ ಮಾಡ್ಕೊಂಡ್ರೆ, ಆನ್ಸರ್ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ. ಒಂಥರ ಮತ್ತೆ ಓದ್ತಿದ್ರೆ ತುಂಬ ಕಷ್ಟ ಅನಿಸುತ್ತೆ. ನೋಡಿ, ರೈಟ್ಸ್ ಆರ್ ಕ್ಲೈಮ್ಸ್ ಆಫ್ ದ ಸಿಟಿಸನ್ಸ್ ಅಗೇನ್ಸ್ಟ್ ದ ಸ್ಟೇಟ್ಸ್, ಆಯಿತಾ? ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ಇಲ್ಲಿ ಏನಿಲ್ಲ, ಅಷ್ಟೇ. ರೈಟ್ಸ್ ಆರ್ ಕ್ಲೈಮ್ಸ್ ಆಫ್ ದ ಸಿಟಿಸನ್ಸ್ ಅಗೇನ್ಸ್ಟ್ ದ ಸ್ಟೇಟ್, ಅಷ್ಟೇ, ಈಸಿ ಬಿಡಿ. ಸೊ ರೈಟ್ಸ್ ಅನ್ನೋದು ನಿಮ್ಮ ಹಕ್ಕು. ಯಾರಿಂದ ಸಿಗುತ್ತೆ ಅಂದರೆ ಈ ಒಂದು ಸ್ಟೇಟಿಂದ. ಅಕಸ್ಮಾತ್ ಸ್ಟೇಟ್ ವಿರುದ್ಧನೂ ಕೂಡ ಹೋಗ್ಬೋದು. ವಾಟ್ ಯು ಮೀನ್ ಬೈ ಸ್ಟೇಟ್? ಆರ್ಟಿಕಲ್ 12 ಡೆಫಿನೇಷನ್ ಆಫ್ ಅ ಸ್ಟೇಟ್ ಇದೆ ಅಲ್ವಾ? ಸೊ ಓದಬೇಕು ನೀವು, ಅವಾಗ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಪ್ಲೇಸ್ ಅ ಪರ್ಟಿಕ್ಯುಲರ್ ಲಾ ಇನ್ ದ 9th schedule ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ವ್ಯಾಲಿಡಿಟಿ ಆಫ್ ಅ ಲಾ placed in the 9th schedule cannot be examined by any court and no judgment can be made on it. 35ನೇ ಕ್ವಶನ್. ಸೊ ಹೇಳ್ತೀರಾ 9th schedule cannot be examined by any court ಅಂದರೆ ಇದೇನು ನೋ ಜುಡಿಷಿಯಲ್ ರಿವ್ಯೂವಾ? ಇಲ್ಲ. ಓಕೆ, ಆನ್ಸರ್ ಮಾಡಿ. 35ನೇ ಆನ್ಸರು ಆಪ್ಷನ್ 1. ಹೇಗೆ ಸರ್? ಸೊ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. 9th schedule, ಓಕೆ. ಇಟ್ ಕ್ಯಾನ್ ಪ್ಲೇಸ್ ಅಂದರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಪ್ಲೇಸ್ ಅ ಪರ್ಟಿಕ್ಯುಲರ್ ಲಾ ಇನ್ 9th schedule. ಅಂದರೆ 9th schedule ನೀವು ಪರ್ಟಿಕ್ಯುಲರ್ಗೆ ಅದರ ಲಾ ಅಂದರೆ ಎಕ್ಸ್ಟ್ರಾ ಲಾಗಳು, ಎಕ್ಸ್ಟ್ರಾ ರೂಲ್ಸ್ಗಳು ತರಬೇಕು ಅಂದರೆ ತರ್ಬೋದು, 9th schedule ಹಾಕ್ಬೋದು. ಬಟ್ ಇಲ್ಲಿದೆಯಲ್ಲ, ದ ವ್ಯಾಲಿಡಿಟಿ ಆಫ್ ಅ ಲಾ ಪ್ಲೇಸ್ಡ್ ಇನ್ ದ 9th schedule ಕೆನಾಟ್ ಬಿ ಎಕ್ಸಾಮಿನ್ ಬೈ ಎನಿ ಕೋರ್ಟ್ ಅಂದರೆ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ ಅರ್ಥ. ಇದು ಇಟ್ ಕೆನಾಟ್ ಬಿ ಅದು ಮಾರ್ಕ್ ಮಾಡ್ತೀನಿ ರೀ. ಈ ಸ್ಟೇಟ್ಮೆಂಟ್ ನೋಡಿ, ಕೆನಾಟ್ ಬಿ ಎಕ್ಸಾಮಿನ್ ಬೈ ಎನಿ ಕೋರ್ಟ್ ಅಂತಿದೆ ಅಂತಂದರೆ ನೋ ಜುಡಿಷಿಯಲ್ ರಿವ್ಯೂ ಅಂತ ಅರ್ಥ ಅಲ್ವಾ? ಸೊ 9th schedule ಜುಡಿಷಿಯಲ್ ರಿವ್ಯೂ ಆಗುತ್ತೆ. ನಿಮ್ಮ ಒಂದು ಕೇಶವಾನಂದ ಭಾರತಿ ಕೇಸಲ್ಲಿ ಬರುತ್ತೆ ನೋಡಿ, ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳ್ಬೋದು. ಅಲ್ಲಿ ಇದು ಅಂದರೆ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತಂದರೆ ಇಟ್ಸ್ ಲೈಕ್ ಅ ವೈಲೇಟಿಂಗ್ ಅ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದಲ್ವಾ? ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಎಫೆಕ್ಟ್ ಆಗುತ್ತೆ.
ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತಂದಾಗ. ಸೊ ಅದಕ್ಕೆ ನೀವು ಕೇಶವಾನಂದ ಭಾರತಿ ಕೇಸ್ ನೋಡಿರ್ತೀರ ಅನ್ಕೋತೀನಿ. ಸೊ ಕೇಶವಾನಂದ ಭಾರತಿ ಕೇಸಲ್ಲಿ ಅರ್ಥ ಇರುತ್ತೆ ಸ್ಟೇಟ್ಮೆಂಟ್ಸು. ಸೊ ಹಾಗಾಗಿ 9th ಶೆಡ್ಯೂಲ್ ಅಂದರೆ ಏನೇ ಲಾ ತಂದರೂ ಕೂಡ 9th ಶೆಡ್ಯೂಲಲ್ಲಿ ಇಲ್ಲಿ ಕೋರ್ಟು ಮುಟ್ಟೋ ಹಾಗಿಲ್ಲ ಅಂತಿತ್ತು, ಬಟ್ ಮುಟ್ಟಬಹುದು ಅದು ನಿಮಗೆ ಕೇಶವಾನಂದ ಭಾರತಿ ಕೇಸಲ್ಲಿ ಅರ್ಥ ಆಗಿರುತ್ತೆ. ಆಯಿತಾ? ಸೊ ಅದು ಬಿಟ್ಟರೆ ಏನಾದ್ರು ಎಕ್ಸ್ಟ್ರಾ ಹೇಳಬೇಕಲ್ಲಿ? ಅಷ್ಟೇ, ಇನ್ನೇನಿಲ್ಲ ಗುರು. ನೆಕ್ಸ್ಟ್ ಕ್ವಶನ್ ಈಸಿ ಕ್ವಶನ್ ಗುರು, ಇನ್ನೇನಿಲ್ಲ ಅಲ್ಲಿ. ಸೊ ನಿಮಗೆ 9th ಶೆಡ್ಯೂಲ್ ಅರ್ಥ ಆಗಿರಬೇಕು. ಪಾರ್ಲಿಮೆಂಟು ಯಾವ ಒಂದು ಲಾನ 9th ಶೆಡ್ಯೂಲ್ ಹಾಕ್ಬೋದಂತೆ. ಹೌದಾ? ಹೌದು ಸರ್. ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಅಕಸ್ಮಾತ್ ಲಾ ಹಾಕಿರ್ತಾರಲ್ಲ 9th ಶೆಡ್ಯೂಲಲ್ಲಿ, ಆ ಒಂದು ಲಾನ ಕೋರ್ಟ್ಗಳು ಮುಟ್ಟೋ ಹಾಗಿಲ್ಲ. ಅಕಸ್ಮಾತ್ ತಪ್ಪೋ ಸರಿನಾ ಆ ಲಾನ ಫಾಲೋ ಮಾಡಲೇಬೇಕು, ಬಟ್ ಕೋರ್ಟ್ ಮುಟ್ಟೋ ಹಾಗಿಲ್ಲ ಅನ್ನೋದು ಎರಡನೇ ಸ್ಟೇಟ್ಮೆಂಟು. ಅದು ತಪ್ಪು. ಯಾಕಂತಂದರೆ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳಿದೆ ಅದನ್ನು. ಏನು ಅಂತಂದರೆ ಜುಡಿಷಿಯಲ್ ರಿವ್ಯೂ ಮಾಡಬೇಕು. ಯಾವುದೇ ಒಂದು ಲಾ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಇಟ್ ಈಸ್ ಅಂಡರ್ ಜುಡಿಷಿಯಲ್ ರಿವ್ಯೂ. ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿಗಾರ್ಡೆಡ್ ಆ್ಯಸ್ ದ ಮೇನ್ ಫೀಚರ್ ಆಫ್ ದ ರೂಲ್ ಆಫ್ ಲಾ? ಸೊ ಇದು ಕೂಡ ಈಕ್ವಾಲಿಟಿ ಬಿಫೋರ್ ಲಾ ಓದಿದ್ದೀವಿ, ಲಕ್ಷ್ಮೀಕಾಂತಲ್ಲಿದೆ. ಲಿಮಿಟೇಷನ್ ಆಫ್ ಪವರ್ ಇದು ಕೂಡ ಇದೆ ಅನ್ಕೋತೀನಿ. ಅಂದರೆ ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಕೆಳಗಡೆ ಇದೆ, ಅದರ ನಿಮ್ಮ ಲಿಮಿಟೇಷನ್ಸ್ ಆಫ್ ಪವರಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಮೊದಲನೇದು ಎರಡನೇ ಕರೆಕ್ಟಾಗಿದೆ. ನೆಕ್ಸ್ಟು ಲಿಬರ್ಟಿ ಆ್ಯಂಡ್ ಸಿವಿಲ್ ರೈಟ್ಸ್ ನಿಮ್ಮ ಲಕ್ಷ್ಮೀಕಾಂತಲ್ಲಿಲ್ಲ, ಇದನ್ನು ಬರ್ಕೊಳ್ಳಿ. ಲಿಬರ್ಟಿ ಮತ್ತು ಸಿವಿಲ್ ರೈಟ್ಸು. ಪೀಪಲ್ಸ್ ರೆಸ್ಪಾನ್ಸಿಬಿಲಿಟಿ ದ ಗವರ್ನಮೆಂಟ್ ಬಂದು ನಿಮ್ಮ ರೂಲ್ ಆಫ್ ಲಾ ಇಲ್ಲ. ಹಾಗಾಗಿ 1, 2 and 4 1 and 2, 4 ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ, ಎಕ್ಸ್ಟ್ರಾ ನಿಮ್ಮ ಲಕ್ಷ್ಮೀಕಾಂತ್ ಬುಕ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಈಕ್ವಾಲಿಟಿ ಬಿಫೋರ್ ಲಾ, ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಅಂದ್ಕೊಂಡು ಏನೇನೋ ಇದೆ, ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಲಿಮಿಟೇಷನ್ಸ್ ಆಫ್ ಪವರ್ ಮತ್ತು ಲಿಬರ್ಟಿ ಆ್ಯಂಡ್ ಸಿವಿಲ್ ರೈಟ್ಸ್. ಮೊದಲನೇದು ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಇರುತ್ತೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ. ನೆಕ್ಸ್ಟು ಈಕ್ವಾಲಿಟಿ ಬಿಫೋರ್ ಲಾ ಅಂತಿದೆ. ಅದು ಬಿಟ್ಟರೆ ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್ ಅಂತೇನೋ ಇದೆ. ಎಕ್ಸ್ಟ್ರಾ ನೀವು ಲಿಮಿಟೇಷನ್ಸ್ ಆಫ್ ಪವರು ಮತ್ತು ಈ ಒಂದು ಲಿಬರ್ಟಿ ಆ್ಯಂಡ್ ಸಿವಿಲ್ ರೈಟ್ಸ್ನ ಬರ್ಕೊಳ್ಳಿ. ಆಯಿತಾ? ಸೊ ನೆಕ್ಸ್ಟ್ ಕ್ವಶನು, ರೈಟ್ ಟು ಪ್ರೈವಸಿ ಈಸ್ ಪ್ರೊಟೆಕ್ಟೆಡ್ ಆ್ಯಸ್ ಎನ್ ಇಂಟ್ರೆನ್ಸಿಂಗ್ ಪಾರ್ಟ್ ಆಫ್ ದ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕರೆಕ್ಟ್ಲಿ ಆ್ಯಂಡ್ ಅಪ್ರೋಪ್ರಿಯೇಟ್ಲಿ ಇಂಪ್ಲೈ ಇನ್ ದ ಅಬೋವ್ ಸ್ಟೇಟ್ಮೆಂಟ್ಸ್? ಸೊ ನನಗೆ ರೈಟ್ ಟು ಪ್ರೈವಸಿ ಅಂತ ತಕ್ಷಣ ಗೊತ್ತಾಗಿತ್ತು ನನಗೆ ಆರ್ಟಿಕಲ್ 21. ಸೊ 37C ಇಲ್ಲಿ ಏನೂ ಇಲ್ಲ, ನೆಕ್ಸ್ಟ್ ಇನ್ನೇನೂ ಇಲ್ಲ. ನಿಮ್ಮ ರೈಟ್ ಟು ಪ್ರೈವಸಿ ಅನ್ನೋದು ನಿಮ್ಮ ಆರ್ಟಿಕಲ್ 21 ಸೊ ಆರ್ಟಿಕಲ್ 21 ಒಂದು ಲಿಸ್ಟ್ ಇದೆ. ಸೊ ಅಲ್ಲಿ ಹೋಗಿ ನೋಡಿ, ನಿಮಗೆ ರೈಟ್ ಟು ಪ್ರೈವಸಿ ಸಿಗುತ್ತೆ. ಇದು ನಿಮ್ಮ 2024 ಕೇಳಿದಂಥ UPSC ಕೇಳಿದಂಥ ಕ್ವಶನ್ ಇದು, ರೈಟ್ ಟು ಪ್ರೈವಸಿ ಬಗ್ಗೆ. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಫ್ ಗಾರ್ಡ್ಸ್ ಒನ್ಸ್ ರೈಟ್ ಟು ಮ್ಯಾರಿ ದ ಪರ್ಸನ್ಸ್ ಒನ್ಸ್ ಚಾಯ್ಸ್? ನಿಮ್ಮ ಇಷ್ಟ ಬಂದವ್ರು ನೀವು ಮದುವೆ ಆಗ್ಬೋದು ಅಂತ ಯಾವ ಒಂದು ಆರ್ಟಿಕಲ್ಲಿ ಇದೆ ಅಂತಿದೆ. ಇದು ಕೂಡ ನಿಮ್ಮ ಆರ್ಟಿಕಲ್ 21 ಇದೆ. ಆಯಿತಾ? ಸೊ ಹೋಗಿ ನೋಡಿ, ಇದೆ. ಸೊ ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಇನ್ಕಾರ್ಪೊರೇಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಬಂತು ಆ್ಯಸ್ ಎನ್ ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್? ಸೊ ನಿಮಗೆ ರೈಟ್ ಟು ಫ್ರೀಡಮಲ್ಲಿ ಇದೆ ಅಲ್ವಾ? ಸೊ ಅಲ್ಲ, ರೈಟ್ ಟು ಈಕ್ವಾಲಿಟಿ. ಸೊ 39 ಆಪ್ಷನ್ ಡಿ ನಿಮ್ಮ ರೈಟ್ ಟು ಈಕ್ವಾಲಿಟಿಲಿ. ರೈಟ್ ಟು ಈಕ್ವಾಲಿಟಿ ಅಂಡರ್ಲಿ ನಿಮಗೆ ಆರ್ಟಿಕಲ್ 17ಲಿ ಅನ್ಟಚಬಿಲಿಟಿ ಬಗ್ಗೆ ಇದೆ ಅಲ್ವಾ? ಅಸ್ಪೃಶ್ಯತೆ ರದ್ದತಿ. ಸೊ ನೋಡಿರ್ತೀರ. ನೆಕ್ಸ್ಟ್ ಕ್ವಶನು, ಅದರ್ ದ್ಯಾನ್ ಫಂಡಮೆಂಟಲ್ ರೈಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿಫ್ಲೆಕ್ಟ್ಸ್ ದ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾವಿಷನ್ಸ್ ಆಫ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್? ಎಲ್ಲಿದೆ, ಎಲ್ಲಿ ಬರುತ್ತೆ? ಸೊ 39, 40. ಓಕೆ, 40 ಏನೇನಿದೆ ಸ್ಟೇಟ್ಮೆಂಟ್ಸಲ್ಲಿ? ಸೊ 40ನೇ ಸ್ಟೇಟ್ಮೆಂಟು ಆನ್ಸರ್ ಬಂದು ನಿಮ್ಮ 1, 2, 3 ಆಗಿರುತ್ತೆ. ಕನ್ಫ್ಯೂಷನ್ ಆಗ್ತಿದೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಇಲ್ಲೇನಿದೆ, ಇಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಿದೆ, ಪ್ರಾವಿಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತಿದೆ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬಹುದು ಅಂತಂದರೆ, ಒಬ್ಬ ಹ್ಯೂಮನ್ನ ಒಂದಷ್ಟು ರೈಟ್ಸ್ಗಳು, ಹಕ್ಕುಗಳು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಪ್ರಿಯಾಂಬಲಲ್ಲೂ ಇದೆ, DPSPಲೂ ಇದೆ, ನಿಮ್ಮ ಫಂಡಮೆಂಟಲ್ ಡ್ಯೂಟೀಸಲ್ಲೂ ಬರುತ್ತೆ. ಇದೇನಷ್ಟು ಅರ್ಥ ಅಂದರೆ, ನನಗೆ ಹ್ಯೂಮನ್ ರೈಟ್ಸ್ 1948 ಬಗ್ಗೆ ಹೇಳಬೇಕಾಗಿತ್ತು. ಸೊ ಅಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಬಟ್ ಈ ಕ್ವಶನ್ ಬಿಟ್ಟಿರಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ನಿಮಗೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅನಿಸುತ್ತೆ. ಸೊ ಇದರಲ್ಲಿ ಏನೇನಿದೆ, ಯಾವ್ಯಾವ ರೈಟ್ಸು ಅಂದರೆ ಏನೇನಿದೆ, ಅದಕ್ಕೆ ನೀವು ಫಂಡಮೆಂಟಲ್ ರೈಟ್ಸ್ಗೆ ಲಿಂಕ್ ಮಾಡಿದ್ರೆ ನಿಮಗೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಎರಡಕ್ಕೂ ಕೂಡ ಅನ್ನೋದನ್ನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಅದನ್ನು ಬಿಟ್ಟಿರಿ. ಇದಕ್ಕೆ ಆನ್ಸರ್ ಬಂದು ಆಲ್ 3, 40ನೇದು ಡಿ. ಆಯಿತಾ? ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾಯಿದ್ರೆ ನನಗಂತದ್ದು ಗೊತ್ತಿರಲಿಲ್ಲ, ಬಟ್
ಹೇಳ್ಕೊಡ್ತೀನಿ ಮುಂದೆ ಹೇಳಿದೆ ನಾನು. ಸೊ ನೆಕ್ಸ್ಟು 41 ರೈಟ್ ಟು ಪ್ರೈವಸಿ ನಿಮ್ಮ ಆರ್ಟಿಕಲ್ 21 ಇದೆ. ಇದು ನೋಡಿ 2021, 22, 24 3 ಸತಿ ಕೇಳಿದ. ಸೊ ರೈಟ್ ಟು ಪ್ರೈವಸಿ ಅಂತ ತಕ್ಷಣ ನಿಮ್ಮ ಆರ್ಟಿಕಲ್ 21 ಬರುತ್ತೆ ಬಿಡಿ. ಎ ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಆನ್ ದ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆ್ಯನ್ ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ power in the matter of application of a law violates one of the following articles Constitution of India. ಓಕೆ, ಏನಿದು 42ನೇದು? ಸೊ 42ನೇದು ನಿಮಗೆ ರೂಲ್ ಆಫ್ ಲಾ ಬಗ್ಗೆ ಗೊತ್ತಿರುತ್ತೆ. ರೂಲ್ ಆಫ್ ಲಾ ಬಗ್ಗೆ ಗೊತ್ತಾ ನಿಮಗೆ? ನಿಮ್ಮ ಆರ್ಟಿಕಲ್ 14 ನಿಮಗೆ ಒಂದು ರೂಲ್ ಆಫ್ ಲಾ ಬರುತ್ತೆ. 14B ಅಲ್ಲ 14 ಆರ್ಟಿಕಲ್ 14 ನಿಮಗೆ ಲಕ್ಷ್ಮೀಕಾಂತಲ್ಲಿ ರೂಲ್ ಆಫ್ ಲಾ ಅಂತಿದೆ. ಸೊ ದಯವಿಟ್ಟು ಓದಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ರೂಲ್ ಆಫ್ ಲಾ ತುಂಬ ಚೆನ್ನಾಗಿದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಅರ್ಧ ಗಂಟೆ. ಅದು ಒಂದ್ಸತಿ ಹೋಗಿ ನೋಡಿ, ಅಲ್ಲಿದೆ, ಅಲ್ಲಿ ನಿಮ್ಗೆ ಅದು ಅರ್ಥ ಅಂದರೆ ಅದನ್ನು ಓದಾದ್ಮೇಲೆ ನಿಮಗೆ ಇದು ಅರ್ಥ ಆಗುತ್ತೆ. ಎ ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಆನ್ ದ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆ್ಯಂಡ್ ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ಸ್ ಇನ್ ದ ಮ್ಯಾಟರ್ಸ್ ಆಫ್ ಅಪ್ಲಿಕೇಶನ್ ಆಫ್ ಅ ಲಾ ವೈಲೇಟ್ಸ್ ಆಫ್ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದನ್ನು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಇದು ನಿಮಗೆ ಆರ್ಟಿಕಲ್ 14 ಒಂದ್ಸತಿ ಓದಿ. ಸೊ ಓದಿ ನಿಮ್ಗೆ ಅಲ್ಲಿ ಏನು ಅರ್ಥ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ? ಸೊ ಆರ್ಟಿಕಲ್ಲಿ ರೂಲ್ ಆಫ್ ಲಾ ಬರುತ್ತೆ, ಈಕ್ವಾಲಿಟಿ ಅಂತಂದರೆ ನಿಮಗೆ ಬರುತ್ತೆ, ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ ಶುರು ಆಗುತ್ತೆ. ಸೊ ಈಗ ಹೇಳ್ಬಿಡ್ತೀನಿ ಏನು ಅಂತ. ಇದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂತಂದರೆ, ಸೊ ಫಸ್ಟ್ ಟೈಮ್ ಓದಿದ್ರೆ ನಿಮಗೆ ತಲೆ ಅಂತೂ ಕೆಡುತ್ತೆ. ಅವರು ಫಸ್ಟ್ ಟೈಮ್ ಓದೋರಿಗೆ ಇದು ತಲೆ ಕೆಡಿಸ್ಕೊಬಿಡಿ. ಮತ್ತೆ ಓದಿದಾಗ ನಿಮಗೆ ಆರ್ಟಿಕಲ್ 14 ಇವೆಲ್ಲ ಓದ್ತಾ ಇರ್ತಾರಲ್ಲ, ಸೊ ಆವಾಗ ನೀವು ಈ ಸ್ಟೇಟ್ಮೆಂಟ್ ಓದಿ. ಯಾವಾಗ ಅಂತಂದರೆ ಫೈನಲ್ ನೀವು UPSCಗೆ ಎಲ್ಲ ಒಂದ್ಸತಿ ಓದಾದ್ಮೇಲೆ ರಿವಿಷನ್ ಮಾಡ್ತಿರಲ್ಲ, ಸೊ ಆವಾಗ ಈ ಕ್ವಶನ್ ನೋಡಿ ನಿಮ್ಗೆ ಆವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ಅಂತಂದರೆ ಫಸ್ಟ್ ಟೈಮ್ ಅಲ್ವಾ. ಸೊ ನನಗೂ ಅದೇ ರೀತಿ ಆಗಿತ್ತು, ಓದ್ತಾ ನಿಮಗೆ ಬರುತ್ತೆ, ಏನಿಲ್ಲ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತು ಲಾ, ಈಗ ಯಾವುದೋ ಒಂದು ಲಾ ಇದೆ, ಆ ಲಾ ಏನು ಹೇಳುತ್ತೆ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಏನಾದ್ರು ಡಿಸಿಷನ್ ಅಂದರೆ ನಿಂಗೆ ಇಷ್ಟ ಬಂದ ನೀನು ಡಿಸಿಷನ್ಗಳನ್ನ ತಗೋ ವಿತೌಟ್ ಪ್ರಾಪರ್ ರೂಲ್ಸ್. ಒಂದು ರೂಲ್ ಇಲ್ದೇನೆ, ಅಂದರೆ ವಿತೌಟ್ ಒಂದು ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್. ನೋಡಿ ಅದಕ್ಕೆ ಇಲ್ಲಿ ಕೊಟ್ಟಿರೋದು ಸ್ಟೇಟ್ಮೆಂಟ್ ಮಾರ್ಕ್ ಮಾಡಿ ನೋಡಿ. ಅಥಾರಿಟಿ, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆ್ಯಂಡ್ ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್. ಸೊ ಡಿಸ್ಕ್ರಿಷನರಿ ಪವರ್ ಅಂದರೆ ನಿನ್ಗೆ ಕೊಟ್ಬಿಡುತ್ತೆ, ಅಂದರೆ ನಿನ್ಗೆ ಅಕಸ್ಮಾತ್ ಕೊಟ್ಟರೆ ವಿತೌಟ್ ಪ್ರಾಪರ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿನಗೆ ಕೊಡದೇನೆ ನಿನಗೆ ರೂಲ್ ಮಾಡುವಂತ ಏನಾದರೂ ಒಂದು ಲಾ ಕೊಟ್ಬಿಟ್ರೆ ಅದೇನಾಗುತ್ತೆ, ಒಂದು ಆರ್ಬಿಟರಿ ಆ್ಯಕ್ಷನ್ಸ್ ಆಗುತ್ತೆ. ಆರ್ಬಿಟರಿ ಆ್ಯಕ್ಷನ್ಸ್ ಥರ ಅದಾಗುತ್ತೆ. ದಿಸ್ ಮೀನ್ಸ್ ಏನು ಅಂತಂದರೆ ಡಿಸಿಷನ್ ಒಂಥರ ಅನ್ಫೇರ್ ಆಗುತ್ತೆ. ಸೊ ಯಾವಾಗ ಈ ಥರ ಬಂತು ಅಂತಂದರೆ ಆರ್ಟಿಕಲ್ 31C 31B ಸೊ ಎಲ್ಲ ತರ್ತಾರೆ. ಅಂದರೆ ಕೋರ್ಟ್ದು ನೀವು ಇಂದ್ರಸಾನಿ ಕೇಸಲ್ಲಿ ನೋಡ್ಬೋದು, ನೀವು ಮಂಡಲ್ ಕೇಸ್ ಇದೆ, ಸೊ ಅಲ್ಲಿ ನೋಡಿ. ಸೊ ಅವಾಗ ಏನು ಮಾಡ್ತು ಗೌರ್ಮೆಂಟು ಅಂತಂದರೆ ಜುಡಿಷಿಯಲ್ ರಿವ್ಯೂ ರಿಸರ್ವೇಷನ್ ಅಂತ ಒಂದು ಏನೋ ತಗೊಂಡು ಬರ್ತಾರೆ. ಅವಾಗ ಏನು ಮಾಡ್ತು ಅಂದರೆ ಗೌರ್ಮೆಂಟ್ ಏನು ಮಾಡ್ತು ಅಂದರೆ ಒಂದೊಂದು ತಿದ್ದುಪಡಿನ ಮಾಡಿ ಅಂದರೆ ಈ ಒಂದು ಲಾ ತಂದಿರೋದ್ರಿಂದ, ಅಂದರೆ ತಿದ್ದುಪಡಿ ಏನಂತ ಮಾಡ್ತಾರೆ ಅಂತಂದರೆ ಗೌರ್ಮೆಂಟು ತರುವಂಥ ಲಾಗಳಿಗೆ ಕೋರ್ಟು ಯಾವುದೇ ಕಾರಣಕ್ಕೂ ಮಧ್ಯಂತರ ಬರಬಾರ್ದು ಅಂದ್ಬಿಟ್ಟು ಕೆಲವೊಂದು ಅಮೆಂಡ್ಮೆಂಟ್ಗಳನ್ನ ಮಾಡ್ತಾಯಿದ್ರು ಆಗ. ಸೊ ನೋಡಿ ಇಂದ್ರಸಾನಿ ಕೇಸಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ ಮಾಡಿ ಜುಡಿಷಿಯಲ್ ರಿವ್ಯೂ ಆಗಬಾರ್ದು ಅನ್ನೋ ರೀತಿ ಮಾಡ್ತು. ಸೊ ಅದಾದಮೇಲೆ ಕೇಶವಾನಂದ ಭಾರತಿ ಕೇಸ್ ಬಂತು. ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಜುಡಿಷಿಯಲ್ ರಿವ್ಯೂ ಅನ್ನೋದು ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಯಾವುದೇ ಕಾರಣಕ್ಕೂ ಯಾವ ಒಂದು ಲಾನ ತಗೊಂಡು ಬಂದು ಕೋರ್ಟು ಅಂದರೆ ಜುಡಿಷಿಯಲ್ ರಿವ್ಯೂ ಬರಬಾರ್ದು ಅಂತ ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳ್ತು. ಅರ್ಥ ಆಯ್ತಾ? ಈಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಅದನ್ನಿರೋದು ಅಕಸ್ಮಾತ್ ಒಂದು ಲೆಜಿಸ್ಲೇಷನು ಎಕ್ಸಿಕ್ಯೂಟಿವ್ಸ್ಗೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್, ಅಂದರೆ ನಿನ್ಗೆ ಇಷ್ಟ ಬಂದಾಗ ನೀನು ಲಾಗಳನ್ನ ಮಾಡು ಅಂತ ಏನಾದರೂ ಕೊಟ್ಬಿಟ್ರೆ ಯಾವ ಒಂದು ಆರ್ಟಿಕಲ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿದೆ. ಸೊ ಇದು ಬಂದು ನಿಮ್ಮ ಆರ್ಟಿಕಲ್ 14 ಅಂದರೆ ರೈಟ್ ಟು ಈಕ್ವಾಲಿಟಿ, ಆಯಿತಾ? ಈ ಒಂದು ರೈಟ್ ಟು ಈಕ್ವಾಲಿಟಿಗೆ ಅಫೆಕ್ಟ್ ಆಗುತ್ತೆ. ಸೊ ಈಗ ಒಂದು ಆರ್ಬಿಟರಿ ನೋಡಿ, ಅವನಿಗೆ ಇಷ್ಟ ಬಂದಾಗೆ ನೀನು ಲಾಗಳನ್ನ ಮಾಡು ಅಂತ ಅಂದ್ಬಿಟ್ಟು ಒಂದು ಲೆಜಿಸ್ಲೇಷನ್ ಅಂತ ಒಂದು ಲಾ ಬಂದುಬಿಟ್ರೆ ಅವ್ನಿಗೆ ಇಷ್ಟ ಬಂದಾಗ ಲಾ ಮಾಡ್ತಾನೆ, ಅವ್ನಿಗೆ ಇಷ್ಟ ಬಂದ ಜನಗಳಿಗೆ ಮಾತ್ರ ಲಾ ಮಾಡ್ತಾನೆ ಅಂದರೆ ಗೌರ್ಮೆಂಟು. ಸೊ ಅವಾಗೇನಾಗುತ್ತೆ, ಈಕ್ವಾಲಿಟಿ ಬರೋದಿಲ್ಲ. ಅದಕ್ಕೆ ರೂಲ್ ಆಫ್ ಲಾ ಓದಬೇಕು ಅನ್ನೋದು. ಸೊ ಈಗ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ, ವೀಡಿಯೋ ಲೆಂತ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಾನ್ಸೆಪ್ಟ್ ಗೊತ್ತಾಗಬೇಕು ನಿಮಗೆ ಅಷ್ಟೇ, ಇನ್ನೇನಿಲ್ಲ. ಈಗ ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಡಿಸ್ಟ್ರಿಕ್ಟ್ ಆಫೀಸರ್ ಏನು ಮಾಡ್ತಾನೆ ಅಂತಂದರೆ
ಗೌರ್ಮೆಂಟ್ ಈಗ ಹೇಳ್ತೀನಿ ಬರೆದು ಹೇಳ್ತೀನಿ ರೀ, ಎಲ್ಲಿ ಬರಲಿ, ಇಲ್ಲೇ ಬರಲ್ಲ, ಇಲ್ಲಿ ಒಂದು ಚಾರ್ಟ್ ಥರ ಬರಿತೀನಿ ನೋಡ್ಕೊಳ್ಳಿ. ಈಗ ಕನ್ಸಿಡರ್, ಈಗ ಗೌರ್ಮೆಂಟ್ ಬೇಡ, ಈಗ ಡಿಸ್ಟ್ರಿಕ್ಟ್ ಆಫೀಸರ್ ಅಂದರೆ ಡಿ ಸಿ, ಈಗ ನೀವು ಯಾರೋ ಡಿ ಸಿ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಡಿ ಸಿ ಆಗಿದ್ದೀರಾ, ಸೊ ನೀವೇನು ಮಾಡ್ತೀರಾ, ನಿಮ್ಮ ಒಬ್ಬ ರಿಲೇಟಿವ್ ಇದ್ದಾನೆ ಅಂತ ತಿಳ್ಕೊಳ್ಳಿ, ಯಾರೋ ಒಬ್ಬ ರಿಲೇಟಿವ್ ಹುಡುಗ ಇದ್ದಾನೆ. ಸೊ ಅವ್ನಿಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ಗೆ ಅವ್ನು ಎಲಿಜಿಬಲ್ ಇರಲ್ಲ, ಆಯಿತಾ. ಅವ್ನಿಗೆ ಒ ಬಿ ಸಿ ಆಗಿರ್ತಾನೆ, ಅದು ಕ್ರೀಮಿ ಲೇಯರ್ ಇರುತ್ತೆ. ಸೊ ಇದರಿಂದ ಹೈಯರ್ ಇನ್ಕಮ್ ಜಾಸ್ತಿ ಯಾರಾಗಿರಲಿ, ಸೊ ಅವ್ರಿಗೆ ಹೈಯರ್ ಇನ್ಕಮ್ ಇರುತ್ತೆ. ಅದು ಜನರಲ್ ಕೆಟಗರಿಗೆ ಬರ್ಬೋದು, ಹಂಗೆ ಆ್ಯನ್ಯಲ್ ಇನ್ಕಮ್ ಒಂದು 20 ಲಕ್ಷ 30 ಲಕ್ಷ ಇರುತ್ತೆ. ಸೊ ಹೀಗಾಗಿ ಅವನಿಗೆ ಯಾವುದೇ ಕಾರಣಕ್ಕೂ ನೋ ಸ್ಕಾಲರ್ಶಿಪ್, ಅಂದರೆ ಸ್ಕಾಲರ್ಶಿಪ್ ಇರಲ್ಲ ಅವನಿಗೆ, ನೋ ಸ್ಕಾಲರ್ಶಿಪ್. ನೀವೇನು ಮಾಡ್ತೀರಾ, ನಮ್ಮ ಹುಡುಗಲ್ವಪ್ಪ ಅವನಿಗೆ ಸ್ಕಾಲರ್ಶಿಪ್ ಬರೋಂಗೆ ಮಾಡಬೇಕು ಅಂತ ನೀವೇನು ಮಾಡ್ತೀರಾ, ಡಿ ಸಿ ಆಗಿರ್ತೀರ. ಸೊ ನೀವೇನು ಮಾಡ್ತೀರಾ, ಅವಾಗ ಒಂದು ಪರ್ಸ್ನಲ್ ಒಂದಷ್ಟು ಲಾಗಳನ್ನ ಯೂಸ್ ಮಾಡ್ತಾರೆ. ಏನು ಅಂತಂದರೆ ಗೌರ್ಮೆಂಟಿಂದ ಅವನಿಗೆ ಸ್ಕಾಲರ್ಶಿಪ್ ಸಿಗೋ ರೀತಿ ಮಾಡ್ತೀರಾ. ಈಗ ಆ್ಯಕ್ಚುಲಿ ನಿಮಗೆ ಪವರ್ ಇರಲ್ಲ, ಸ್ಕಾಲರ್ಶಿಪ್ ಅನ್ನೋದೆಲ್ಲ ಗೌರ್ಮೆಂಟ್ದು, ಬಟ್ ನೀವು ಹೆಂಗೋ ಮಾಡಿ ಸ್ಕಾಲರ್ಶಿಪ್ ಕೊಡಿಸ್ತೀರ. ಬಟ್ ಇವನು ಇನ್ನೆಲಿಜಿಬಲು, ಆ ಸ್ಕಾಲರ್ಶಿಪ್ ಪಡ್ಕೊಳ್ಳೋದಕ್ಕೆ ಅವನು ಇನ್ನೆಲಿಜಿಬಲ್ ಆಗಿರ್ತಾನೆ, ಎಲಿಜಿಬಲ್ ಸರಿನಾ, ಅವನು ಇನ್ನೆಲಿಜಿಬಲು. ಯಾಕಂದರೆ ಅವನು ಈಗ ಸ್ಕಾಲರ್ಶಿಪ್ ಪಡ್ಕೋಬೇಕು ಅಂತಂದರೆ ಅವ್ನಿಗೆ ಒಳ್ಳೆ ಮಾರ್ಕ್ಸ್ ಇರಬೇಕು, ಜೊತೆಗೆ ಅವನಿಗೆ ಮನೆಯಲ್ಲಿ ಸ್ವಲ್ಪ ಬಡವರಾಗಿತ್ತು ಅಂತಂದರೆ ಅಂಥವ್ರು ಕೊಟ್ಟರೆ ಓಕೆ. ಬಟ್ ನೀವೇನು ಮಾಡ್ತೀರಾ, ಅವ್ನಿಗೆ ಒಳ್ಳೆ ಥರದ್ದು ಎಲ್ಲ ಥರದ್ದು ಇರುತ್ತೆ, ದುಡ್ಡು ಗಿಡ್ಡೆಲ್ಲ ಇರುತ್ತೆ, ಆದರೂ ಕೂಡ ಸ್ಕಾಲರ್ಶಿಪ್ ಕೊಡಿಸ್ತೀರ. ಸೊ ಅವಾಗೇನಾಗುತ್ತೆ, ಈಕ್ವಾಲಿಟಿ ಅಂದರೆ ಆರ್ಟಿಕಲ್ 14ಗೆ ಇದು ವೈಲೇಟ್ ಆಗುತ್ತೆ. ಈಗ ಆ್ಯಕ್ಚುಲಾಗಿ ಓದೋ ಮಕ್ಕಳಿಗೆ, ಅಂದರೆ ನಿಮ್ಮ ಹುಡುಗ ಯಾರು, ನಿಮ್ಮ ರಿಲೇಟಿವ್ ಯಾರು ಓದ್ತಾನೆ ಇಲ್ಲ ಅಂತ ತಿಳ್ಕೊಳ್ಳಿ, ಹಂಗೆ ಮಾರ್ಕ್ಸ್ ಕಮ್ಮಿ ಇರುತ್ತೆ. ಜೊತೆಗೆ ಇದರಿಂದ ಏನಾಗುತ್ತೆ, ಆರ್ಟಿಕಲ್ 14 ವೈಲೇಟ್ ಆಗುತ್ತೆ. ಈಗ ರೈಟ್ ಟು ಈಕ್ವಾಲಿಟಿ ಅಂತಂದಾಗ ಎಲ್ಲರನ್ನೂ ಈಕ್ವಲಾಗಿ ತೊಗೊಳ್ಳೇಬೇಕು, ಓಕೆ. ಆದರೆ ನೀವು ಪರ್ಟಿಕ್ಯುಲರಾಗಿ ನೀವು ನಿಮ್ಮ ಒಂದು ರಿಲೇಟಿವ್ಗೆ ಕೊಡ್ಸೋಕ್ಕೆ ಶುರು ಮಾಡ್ತೀರಾ ಇನ್ನು ಸ್ಕಾಲರ್ಶಿಪ್ನ. ಬಟ್ ಈ ಸ್ಕಾಲರ್ಶಿಪ್ಪು ಇನ್ಯಾರೋ ಬೇರೆ ವ್ಯಕ್ತಿಗೆ, ಇನ್ಯಾರೊಬ್ಬ ಬೇರೆ ಸ್ಟೂಡೆಂಟು ನಂತರದವನಿಗೆ ಆ ಸ್ಕಾಲರ್ಶಿಪ್ ಬರಬೇಕಾಗಿರುತ್ತೆ. ಬಟ್ ನೀವೇನು ಮಾಡ್ತೀರಾ, ಇನ್ನೊಬ್ಬನ ಕೊಡಿಸ್ಬಿಡ್ತೀರಾ, ಯಾರೋ ನಿಮ್ಮ ರಿಲೇಟಿವ್ ಆಗಿರ್ತಾನೆ ಅಲ್ವಾ. ಸೊ ಇದರಿಂದ ಏನಾಗುತ್ತೆ, ಆರ್ಟಿಕಲ್ 14 ವೈಲೇಟ್ ಆಗುತ್ತೆ. ಅದೇ ಕೊಟ್ಟಿರೋದು, ಅಕಸ್ಮಾತು ಯಾವ ಒಂದು ಲೆಜಿಸ್ಲೇಷನು, ಯಾವ ಒಂದು ಲಾ ಅಕಸ್ಮಾತ್ ನಿಮಗೆ ಅಂತಂದರೆ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಒಂದು ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಕೊಟ್ಬಿಟ್ರೆ ಯಾವ ಒಂದು ಲಾಗೆ ವೈಲೇಟ್ ಆಗುತ್ತೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ 14 ಆಫ್ ಇಂಡಿಯಾಗೆ ವೈಲೇಟ್ ಆಗುತ್ತೆ ಅಂತಂದರೆ ಆರ್ಟಿಕಲ್ 14 ಅಂತ ಅರ್ಥ. ಆರ್ಟಿಕಲ್ 14 ಅಂದರೆ ರೈಟ್ ಟು ಈಕ್ವಾಲಿಟಿಗೆ ಅಫೆಕ್ಟ್ ಆಗುತ್ತೆ. ಈಗ ಅರ್ಥ ಆಯ್ತಾ, ಇಷ್ಟೇ, ಇನ್ನೇನಿಲ್ಲ. ಸೊ ಫಸ್ಟ್ ಟೈಮ್ ಓದೋರ್ಗೆ ಏನಾಯಿತು, ತಲೆ ಕೆಡ್ತು, ನಾನು ವಿತ್ ಎಕ್ಸಾಂಪಲ್ ಹೇಳಿದೆ, ಈಸಿ ಅರ್ಥ ಆಯಿತು, ಆಯಿತಾ. ಸೊ ಇಷ್ಟೇ, ಇನ್ನೇನಿಲ್ಲ. ಇದು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ಸೊ ನೆಕ್ಸ್ಟಲ್ಲಿ ಈಗ ನಿಮ್ಮ 2023 ನೋಡೋಣ. ಸೊ ಫಸ್ಟ್ ಆನ್ಸರ್ ತೋರಿಸ್ಬಿಟ್ಟು ನಾನು ಡ್ಯೂ ಪ್ರೊಸೆಸ್ ಆಫ್ ಲಾ ನೋಡಿ. ಸೊ ನಿಮ್ಮ ಡ್ಯೂ ಪ್ರೊಸೆಸ್ ಆಫ್ ಲಾ ಎಲ್ಲಿ ಬರುತ್ತೆ ಅಂತಂದರೆ ನಿಮ್ಮ ಆರ್ಟಿಕಲ್ ಇದು ಮನೇಕಾ ಕೇಸಲ್ಲೇನೋ ಬರುತ್ತಲ್ವ. ಇದು ಆನ್ಸರ್ ನೋಡ್ಕೊಳ್ಳಿ, ಇದು ಆನ್ಸರ್ 1, ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ನಿಮ್ಮ ಮನೇಕಾ ಕೇಸಲ್ಲಿ ಬರುತ್ತೆ, ನಿಮ್ಮ ಲಕ್ಷ್ಮೀಕಾಂತಲ್ಲಿ ಹೋಗಿ, ಸೊ ಅಲ್ಲಿದೆ ಆಯಿತಾ. ಮನೇಕಾ ಕೇಸ್ ಅಂತ ಒಂದು ಬರುತ್ತೆ, ಇಲ್ಲಿದೆಯಾ, ಇಲ್ಲಿಲ್ಲ, ಇಲ್ಲಿ ಮನೇಕಾ ಗಾಂಧಿ ಕೇಸ್. ಸೊ ಅಲ್ಲಿ ಒಂದೇ ಲೈನ್ ಕೊಟ್ಟಿದ್ದಾನೆ ಲಕ್ಷ್ಮೀಕಾಂತಲ್ಲಿ, ಆಯಿತಾ. ಈ ಒಂದು ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನೋದು ಅಲ್ಲೇ ಕೊಟ್ಟಿದ್ದಾನೆ. ಅಂದರೆ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಕೊಟ್ಟಿಲ್ಲ, ಬಟ್ ಈ ಒಂದು ನ್ಯಾಚುರಲ್ ಜಸ್ಟಿಸ್ಗೆ ಇಲ್ಲೇ ಅದೇ ರೀ ತೋರಿಸ್ತೀನಿ, ಎಲ್ಲಿ ಅದು, ಇಲ್ಲಿ ನೋಡಿ, ಜುಡಿಷಿಯಲ್ ರಿವ್ಯೂ ಎಲ್ಲಿ ಬರುತ್ತೆ ಅಂತಂದರೆ ಎಲ್ಲಿ ಸಾರಿ ಡ್ಯೂ ಪ್ರೊಸೆಸ್ ಆಫ್ ಲಾ ಅಲ್ವಾ, ಸ್ಕೋಪ್ ಆಫ್ ಜುಡಿಷಿಯಲ್ ರಿವ್ಯೂ ಎಲ್ಲಿ ಬರುತ್ತೆ, ಇದು ಆರ್ಟಿಕಲ್ 31B ಹಿಂದೆ ಎಲ್ಲ ಬರುತ್ತಂತೆ, ನೋಡ್ಕೊಳ್ಳಿ ಇದನ್ನು. ಮನೇಕಾ ಕೇಸಲ್ಲಿ ಬರುತ್ತೆ ಇದು ನೋಡಿ. ಇದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಏನು ಅಂತಂದರೆ ದ ಡ್ಯೂ ಪ್ರೊಸೆಸ್ ಆಫ್ ಲಾ ಗಿವ್ಸ್ ಅ ವೈಡ್ ಸ್ಕೋಪ್ ಟು ದ ಸುಪ್ರೀಂ ಕೋರ್ಟ್ ಟು ಗ್ರ್ಯಾಂಟ್ ದ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಇಟ್ಸ್ ಸಿಟಿಸನ್ಸ್. ಸೊ ಇದು ಇಂಡೈರೆಕ್ಟಾಗಿ ಹೇಳ್ತಾ ಇದೆ. ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದೆ ಅಂತಂದರೆ ಒಂದು ನ್ಯಾಚುರಲ್ ಜಸ್ಟಿಸ್ನ ಕೊಡಬೇಕು ನೋಡಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬರಲ್ಲ, ಫೇರ್ ಅಪ್ಲಿಕೇಶನ್ ಆಫ್ ಲಾ ಬರಲ್ಲ, ಈಕ್ವಾಲಿಟಿ ಬಿಫೋರ್ ಲಾ ಬರುತ್ತೆ, ಬಟ್ ಇಲ್ಲಿ ಅದು ಅರ್ಥ ಆ ರೀತಿ ಕೊಡಲ್ಲ. ಇಲ್ಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನೋದು ಎತ್ತಿ ಹಿಡ್ದಂಗಾಯಿತು ಈ ಸ್ಟೇಟ್ಮೆಂಟ್ ಓದಿದ್ರಿಂದ ಅಲ್ವಾ. ಈ ಸ್ಟೇಟ್ಮೆಂಟ್ ನೋಡಿ, ಇದು ದ ಡ್ಯೂ ಪ್ರೊಸೆಸ್ ಆಫ್ ಲಾ ಗಿವ್ಸ್ ಅ ವೈಡ್ ಸ್ಕೋಪ್ ಟು ದ ಸುಪ್ರೀಂ ಕೋರ್ಟ್ ಟು ಗ್ರ್ಯಾಂಟ್ ದ ಪ್ರೊಟೆಕ್ಷನ್ ಟು ದ ರೈಟ್ಸ್ ಆಫ್ ಇಟ್ಸ್ ಸಿಟಿಸನ್ಸ್ ಅಲ್ವಾ. ಸೊ ಅದಕ್ಕೆ ನೀವು ಮನೇಕಾ ಕೇಸ್ಗಳು ಓದಬೇಕು, ಕೇಸ್ ಸ್ಟಡಿ ಮಾಡಬೇಕು ನೀವು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಎಷ್ಟು ಫಂಡಮೆಂಟಲ್ ರೈಟ್ಸ್ ಮೇಲೆ ಒಂದು ಕ್ವಶನ್ ಇದೆ, ಆನ್ಸರ್ ತೋರಿಸ್ಬಿಡ್ತಾ, ಇಲ್ಲ ತೋರಿಸಿಲ್ಲ. ಆನ್ಸರ್ ಮಾಡಿ ಇದಕ್ಕೆ.
ಹೇಳ್ರಪ್ಪ. According to the Constitution of India, the central government has a duty to protect the states from internal disturbance. ಹೌದಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಡ್ಯೂಟಿ, ಇಂಟರ್ನಲ್ ಡಿಸ್ಟರ್ಬೆನ್ಸ್. ಸರಿ. The Constitution of India exempts the states from providing a legal counsel to a person being held for preventive detention. Next, according to the Prevention of Terrorism Act 2002, confess of the accused before the police cannot be used as evidence. ಈಗ ಹೇಳಿ, 2023 ಇದು ಒನ್ ಆಫ್ ದ ಡಿಫಿಕಲ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಬಗ್ಗೆನೇ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ, ಆಯಿತಾ. ಸೊ ನಾನೇನು ಮಾಡಿದೆ, ಇದನ್ನು ಓದಬೇಕಾದ್ರೆ ಸ್ಕಿಪ್ ಮಾಡಿದೆ. ಇದನ್ನು ಇಂಥ ಕ್ವಶನ್ಸ್ಗಳು ಯಾವುದೇ ಕಾರಣಕ್ಕೂ ಅಟೆಂಡ್ ಮಾಡಬೇಡಿ. ನೋಡಿ, ಕೆಲವೊಂದು ಸ್ಟೇಟ್ಮೆಂಟ್ಗಳು ಹೆಂಗೆ ಕೊಟ್ಟಿರ್ತಾನೆ ಅಂತಂದರೆ, ನೋಡಿ, ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟಲ್ಲೇ ಕನ್ಫೆಷನ್ ಟು ದ ಅಕ್ಯೂಸ್ ಬಿಫೋರ್ ದ ಪೊಲೀಸ್. ನೋಡಿ, ಅಕಸ್ಮಾತ್ ಒಬ್ಬ ಅಕ್ಯೂಸ್ಡು ಪೊಲೀಸ್ ಮುಂದೆ ಎಲ್ಲ ಥರದ್ದು ಕನ್ಫೆಸ್ ಮಾಡ್ಕೊಂಡಿರ್ತಾನೆ. ಸೊ ಅಂಥದ್ದು ಯಾವುದೇ ಕಾರಣಕ್ಕೂ ಎವಿಡೆನ್ಸಾಗಿ ಇಟ್ಕೋಬಾರ್ದು ಅಂತ ಅನ್ನೋದು ಈ ಸ್ಟೇಟ್ಮೆಂಟು. ಬಟ್ ನಾವು ಸಿನಿಮಾ ಎಲ್ಲ ನೋಡಿ ಏನು ಮಾಡ್ತೀವಿ, ಸರಿ ಅಂದ್ಕೊಂಡಿರ್ತೀವಿ. ಕೆಲವೊಂದು ಸಿನಿಮಾದಲ್ಲಿ ಬೇರೆ ಥರನೇ ತೋರಿಸ್ತಾರೆ. ಸೊ ಹಾಗಾಗಿ ಇಂಥ ಸ್ಟೇಟ್ಮೆಂಟ್ಗಳು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಆನ್ಸರ್ ಏನು ಹೇಳಿ? ಆನ್ಸರ್ ಇದು ಸ್ಟೇಟ್ಮೆಂಟ್ 1 ಕರೆಕ್ಟು, 2 ಕರೆಕ್ಟು. ಸೊ ಹಾಗಾಗಿ ಓನ್ಲಿ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ. ಸೊ ನಾನು ಆನ್ಸರ್ ನೋಡಬೇಕಾದ್ರೆ ನನಗೂ ಕೂಡ ಆಶ್ಚರ್ಯ ಆಯಿತು. ಈ ಸ್ಟೇಟ್ಮೆಂಟ್ ನೋಡಿ ನನಗೆ ಇದು ಕರೆಕ್ಟ್ ಆನ್ಸರ್ ಅಲ್ವಾ ಅಂತ ಅನ್ನಿಸ್ತು, ಅಲ್ವಾ. ಸೊ ಕನ್ಫೆಷನ್ ಆಫ್ ದ ಅಕ್ಯೂಸ್ ಬಿಫೋರ್ ದ ಪೊಲೀಸ್ ಕೆನಾಟ್ ಬಿ ಯೂಸ್ ಆಸ್ ಎವಿಡೆನ್ಸ್. ಬಟ್ ನಮಗೆ ಫಿಲಮಲ್ಲೆಲ್ಲ ಏನು ತೋರಿಸಿದ್ದಾರೆ ಅಂತಂದರೆ, ಪೊಲೀಸ್ ಮುಂದೆ ಏನೇನೋ ಒಪ್ಕೊಂಡಿರ್ತಾನೆ, ತಗೊಬಂದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಓಕೆ ಸರ್, ಅವರು ಪೊಲೀಸ್ ಮುಂದೆ ಒಪ್ಕೊಂಡಿದ್ದಾನೆ, ಹಾಗಾಗಿ ಇವನ್ನ ಜೈಲ್ ಹಾಕಿ ಅಂತ ಹಾಕ್ಬಿಡ್ತಾರೆ. ಬಟ್ ನೀವು ಕರೆಕ್ಟ್ ಅಂದ್ಕೊಂಡಿರ್ತಾರೆ. ಬಟ್ ಹಾಗೆಲ್ಲ ಆಗೋದಿಲ್ಲ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟಲ್ಲಿ. ಫಸ್ಟ್ ಈಗ ಸ್ಟೇಟ್ಮೆಂಟ್ ನೋಡೋಣ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ಡ್ಯೂಟಿ ಟು ಪ್ರೊಟೆಕ್ಟ್ ದ ಸ್ಟೇಟ್ ಫ್ರಮ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಹೌದಲ್ವಾ? ನಿಮ್ಮ ಆರ್ಟಿಕಲ್ 355 ಹೇಳ್ತದೆ ನಿಮಗೆ, ಅಲ್ವಾ. ಸೊ ನೀವು ಅದನ್ನು ಓದಬೇಕು. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದ ಸ್ಟೇಟ್ ಫ್ರಮ್ ಪ್ರೊವೈಡಿಂಗ್ ಅ ಲೀಗಲ್ ಕೌನ್ಸಿಲ್ ಟು ದ ಪರ್ಸನ್ ಬೀಯಿಂಗ್ ಹೆಲ್ಡ್ ಫಾರ್ ಅ ಪ್ರಿವೆಂಟಿವ್ ಡಿಟೆನ್ಷನ್. ನಿಮ್ಮ ಆರ್ಟಿಕಲ್ 22 ಬರುತ್ತಲ್ಲ, ಪ್ರಿವೆಂಟಿವ್ ಡಿಟೆನ್ಷನ್, ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ, ನೋ ಡಬಲ್ ಜಪರ್ಟಿ. ಸೊ ಅದೆಲ್ಲ ಬರುತ್ತೆ ಅನ್ಕೋತೀನಿ. ನೋಡಿ, ಸ್ಟೇಟ್ಮೆಂಟ್ ಆರ್ಟಿಕಲ್ 355 ಓಕೆ. ಸ್ಟೇಟ್ಮೆಂಟ್ 22 ಆರ್ಟಿಕಲ್ 22 ಇದೆ. ಸೊ 21 ಅಂತ ಹೇಳಿದ್ನಲ್ಲಿ 22 ಓಕೆ. ಆರ್ಬಿಟ್ರರಿ ಡಿಟೆನ್ಷನು ನೋಡಿ, ಅಕಸ್ಮಾತು ಅದಲ್ಲ ನಾನು ಹೇಳಿದ್ರೆ ನೋ ಡಬಲ್ ಜಪರ್ಟಿ, ಮತ್ತು ಅದು ಹೇಳಿದಲ್ಲ ನೋ ಎಕ್ಸ್ಪೋಸ್ ಫ್ಯಾಕ್ಟು ಅಂತ ಹೇಳಿದ್ನಲ್ಲ, ಅದಲ್ಲ, ಇನ್ನೊಂದು ಇದೇ ಬೇರೆ ಇದು, ಆಯಿತಾ. ಸೊ ಅದು ಪ್ರೊಟೆಕ್ಷನ್ ಕೊಡುತ್ತೆ ಅದು. ಸೊ ಇದನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಏನೋ ಬಗ್ಗೆ ಕೊಟ್ಟಿದ್ದಾನೆ. ಏನು ಅಂತಂದರೆ, ಅಕಸ್ಮಾತ್ ಒಬ್ಬ ಅರೆಸ್ಟ್ ಆಯಿತು ಅಂದರೆ ಅವನು ಲಾಯರ್ನ ಕನ್ಸಲ್ಟ್ ಮಾಡೋದು ಚಾಯ್ಸ್ ಇದೆ. ಸೊ ಆ ಥರ ಅಕಸ್ಮಾತ್ ಅರೆಸ್ಟ್ ಮಾಡ್ತಾರೆ 24 ಗಂಟೆ ಒಳಗಡೆ ಅವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನೋದು. ಸೊ ಅದರಲ್ಲಿ ನಿಮ್ಮ ಆರ್ಟಿಕಲ್ 22 ಇದೆ, ದಯವಿಟ್ಟು ಓದ್ರಪ್ಪ, ಸರಿನಾ. ಸೊ ಇನ್ನೇನು ಇಲ್ಲ ಗುರು, UPSC ಓದಬೇಕಾದ್ರೆ ದಯವಿಟ್ಟು ಓದಲೇಬೇಕು. ಈಗ ಸ್ಟೇಟ್ಮೆಂಟ್ 3 ನೋಡಿ ತಪ್ಪಾಗಿದೆ. ಆವಾಗಲೇ ಸ್ಟೇಟ್ಮೆಂಟ್ ನಾನು ಹೇಳ್ದಂಗೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ 2002 ಪ್ರಕಾರ ಅಂದರೆ ಆ್ಯಂಟಿ ಟೆರರಿಸಮ್ ಬಗ್ಗೆ ಮಾತಾಡುತ್ತೆ. ಬಟ್ ಇಲ್ಲಿ ಏನಿದೆ, ಆಸ್ ಕನ್ಫೆಷನ್ ಮೇಡ್ ಬೈ ದ ಪರ್ಸನ್ ಬಿಫೋರ್ ಅ ಪೊಲೀಸ್ ನಾಟ್ ಲೋವರ್ ರ್ಯಾಂಕ್ ದೆನ್ ದ ಸೂಪರಿಂಟೆಂಡೆಂಟ್ ಎಸ್ ಪಿಗಿಂತ ಕಮ್ಮಿ ರ್ಯಾಂಕಲ್ಲಿ ಇದ್ದವ್ರ ಮುಂದೆ ಏನಾದ್ರು ಕನ್ಫೆಸ್ ಮಾಡ್ತು ಅಂದರೆ ಅಂಥದನ್ನ ಇವರು ಎವಿಡೆನ್ಸ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಸ್ ಪಿಗಿಂತ ಹೈಯರ್ ಆಫೀಸರ್ ಆಗಿದ್ದು, ಅದು ಕೂಡ ಈದರ್ ರೈಟಿಂಗ್ ಆರ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ಡಿವೈಸಿಂದ ಅದನ್ನು ರೆಕಾರ್ಡ್ ಮಾಡ್ಕೋಬೇಕಾಗ್ತದೆ, ಆಯಿತಾ. ಸೊ ಈಗ ಪೊಲೀಸು ಅಂತಂದ್ಬಿಟ್ಟು ಈಗ ಯಾರು ಕಾನ್ಸ್ಟೇಬಲ್ ಮಾಡ್ತು ಅಂದರೆ ಆಗಲ್ಲ, ಎಸ್ ಪಿಗಿಂತ ಹೈಯರ್ ಅಫಿಷಿಯಲ್ಸ್ ಬರಬೇಕು. ಸೊ ಅಂಥವರು ಒಂದು ರಿಟರ್ನ್ ಇದರಿಂದ ತಗೋಬೇಕು, ಇಲ್ಲ ಅಂತಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸಿಂದ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋಬೇಕಂತೆ. ಸೊ ನೋಡಿ, ಇಂಥ ಕ್ವಶನ್ಸ್ಗಳು ತುಂಬ ಡಿಫಿಕಲ್ಟಿ ಇತ್ತು 2023 ಅದಕ್ಕೆ ಅದನ್ನು ಡಿಫಿಕಲ್ಟಿ ಲೆವೆಲ್ಲಿ ಫಸ್ಟಲ್ಲಿ ಹೇಳಿದಲ್ವ ನಿಮಗೆ ಕೆಲವೊಂದು ಡಿಫಿಕಲ್ಟ್ ಕ್ವಶನ್ ಅಂತ. ಸೊ ನೆಕ್ಸ್ಟು ಬಂತು ನೋಡಿ, ಹೇಳಿ. Statement 1, the Supreme Court of India has held in some judgment that the reservation policies made under Article 16 Clause 4 of the Constitution of India be limited by Article 355 for the maintenance of efficiency administration. Article 355 of the Constitution of India defines the term efficiency of administration. Which of the following statements with respect
ಟು ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಬಂದು ನಿಮ್ಮ ಸಿ ಆಗಿರುತ್ತೆ. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸೊ ಹೋಗಿ ನೀವು ಆರ್ಟಿಕಲ್ 16 ಕ್ಲಾಸ್ 4 ಓದಿ, ಅಲ್ಲಿ ನಿಮ್ಮ ರಿಸರ್ವೇಷನ್ ಬಗ್ಗೆ ಎಲ್ಲ ಮಾತಾಡಿದೆ. ಬರುತ್ತೆ ನಿಮ್ಮ 16 ಕ್ಲಾಸ್ 4ಅಲ್ಲಿ ಇಂದ್ರಸಾನಿ ಕೇಸ್ ಬರುತ್ತಾ? ಒಂದ್ಸತಿ ಇಂದ್ರಸಾನಿ ಕೇಸ್ ಓದಿ ಆಯಿತಾ. ಇಂದ್ರಸಾನಿ ಕೇಸ್ ಓದಿ, ಅಥವಾ ಮಂಡಲ್ ಕೇಸ್ ಅಂತಲೂ ಕೂಡ ಕರೀತಾರೆ, ಅದ್ರ ಬಗ್ಗೆ ಓದಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಸ್ಟೇಟ್ಮೆಂಟು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತೀನಿ ಅಂತಂದರೆ ತುಂಬ ಟೈಮ್ ಎಳೀತದೆ, ಈಗಾಗಲೇ 40 ನಿಮಿಷ ಹೋಗ್ತಾ ಇದೆ ಆಯಿತಾ. ಸೊ ದಯವಿಟ್ಟು ನೀವೇನು ಮಾಡಿ ಇಂದ್ರಸಾನಿ ಕೇಸ್ ಓದಿ, ನಿಮ್ಗೆ ಆವಾಗ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ 335 ಯಾವುದೇ ಕಾರಣಕ್ಕೂ ಈ ಒಂದು ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಂದರೆ ಹೇಳಿಕೆ ಇಲ್ಲ, ಅಂದರೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಆರ್ಟಿಕಲ್ ಅಂದರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಸೊ ಇದು ಕೂಡ ಒಂದು ಡಿಫಿಕಲ್ಟಿ ಲೆವೆಲ್ ಅಂತಲೇ ಸೇರಿಸ್ಕೋಬಹುದು. ಸೊ ನೀವು ಇಂದ್ರಸಾನಿ ಕೇಸು ರಿಸರ್ವೇಷನ್ ಪಕ್ಕಾ ಓದಿತ್ತು ಅಂತಂದರೆ ಓದಿರ್ತೀರ, ಬಟ್ ನಿಮಗೆ ಈ ಒಂದು ಆರ್ಟಿಕಲ್ 355 ನಿಮಗೆ ಅರ್ಥ ಗೊತ್ತೇ ಇರಲ್ಲ ನಿಮಗೆ. ಸೊ ತಪ್ಪು ಅಂತ ತಿಳ್ಕೊಂಡು ನೀವು ಏನು ಮಾಡ್ತೀರಾ, ಅಟೆಂಡ್ ಮಾಡೋದಿಲ್ಲ. ಸೊ ನೀವು ಅದಕ್ಕೆ ಲಿಂಕ್ ಮಾಡಬೇಕು. ನೋಡಿ ಇಲ್ಲಿದೆ, ಇಂದ್ರಸಾನಿ ಕೇಸ್ ನೋಡಿ ಹೇಳಿದ್ನಲ್ಲ, ಇಂದ್ರಸಾನಿ ಕೇಸು ಅಲ್ಲೂ ಕೂಡ ಇದೆ ಒಂದಷ್ಟು. ಸೊ ಓದಿ ನೋಡಿ, ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು 2024 ಯಾವ ಕ್ವಶನ್ ಕೇಳಿದ ನೋಡಿ, ಹೀಗೆ ತಾನೇ ಸಾಲ್ವ್ ಮಾಡಿಸು. ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ಲೇಸಸ್ ದ ರೈಟ್ ಟು ಪ್ರೈವಸಿ? ಈ ರೈಟ್ ಟು ಪ್ರೈವಸಿನ ಯಾವ ಒಂದು ಆರ್ಟಿಕಲ್ ಇಡಲಾಗಿದೆ ಅಂದರೆ ಆರ್ಟಿಕಲ್ 21 ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಏನೂ ಇಲ್ಲ ಗುರು, ಆಗಲೇ ಅದ್ರ ಬಗ್ಗೆ ಮಾತಾಡಿದ್ವು. ಸೊ ನೆಕ್ಸ್ಟ್ ಕ್ವಶನ್ ಯಾವುದಿದೆ, ರಿಟ್ಸ್ ಬಗ್ಗೆ. ಓಕೆ, ಎ ರಿಟ್ ಪ್ರಾಹಿಬಿಷನ್ ಈಸ್ ಆ್ಯನ್ ಆರ್ಡರ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಟು ರಿಟ್ ಆಫ್ ಪ್ರಾಹಿಬಿಷನ್ ಇದೆ. ಪ್ರಾಹಿಬಿಷನ್ ಕೇಳಿರತ್ತಿಲ್ಲಿ ನೋಡಿ, ಪ್ರಾಹಿಬಿಷನ್, ರಿಟ್ ಆಫ್ ಪ್ರಾಹಿಬಿಷನ್ ನೋಡ್ಬೇಕು ನೀವು. ಸೊ ಇದಕ್ಕೆ ಆನ್ಸರ್ ಬಂದು ನಿಮ್ಮ ಲೋವರ್ ಕೋರ್ಟ್. ಸೊ ಲೋವರ್ ಕೋರ್ಟ್ ಪ್ರಾಹಿಬಿಟಿಂಗ್ ದ ಕಂಟಿನ್ಯೂಷನ್ ಆಫ್ ಪ್ರೊಸೀಡಿಂಗ್ ಇನ್ ದ ಕೇಸ್. ಸೊ ನಾನು ನನ್ನ ಒಂದು ಬ್ಲಾಗ್ ಪೋಸ್ಟಲ್ಲಿ ಆರ್ಟಿಕಲ್ 32 ರಿಟ್ಸ್ ಬಗ್ಗೆ ಹೇಳಬೇಕಾದ್ರೆ ಪ್ರಾಹಿಬಿಷನ್ ಬಗ್ಗೆ ಹೇಳಿದೆ. ಒಂದು ಸ್ಕೂಲ್ನ ಇಟ್ಕೊಂಡು ಒಂದು ಹೇಳಿದೆ, ಏನು ಅಂತಂದರೆ ಅಕಸ್ಮಾತ್ ಒಬ್ಬ ಪ್ರಿನ್ಸಿಪಲ್ ಏನು ಮಾಡ್ತಾನೆ, ಒಬ್ಬ ಸ್ಟೂಡೆಂಟು ಶಾಲೆಗೆ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಅವನ್ನ ಸ್ಕೂಲಿಂದ ಎಕ್ಸ್ಪೆಲ್ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ಆದರೆ ಅವ್ನಿಗೆ ಪವರೇ ಇರಲ್ಲ. ಸೊ ಪವರ್ ಇಲ್ಲ ಅನ್ನೋದಕ್ಕಿಂತ ಆ ಒಂದು ಸ್ಕೂಲಲ್ಲಿ ಒಂದಷ್ಟು ರೂಲ್ಸ್ಗಳಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅಕಸ್ಮಾತ್ ಅವನು ಸ್ಕೂಲಿಗೆ ಒಂದಿನ ಬರಲಿಲ್ಲ ಅಂತಂದರೆ ಅವ್ನಿಗೇನೋ ಒಂದು ಹೋಮ್ ವರ್ಕ್ ಕೊಡಿ ಅಂತಲೇ ಇರುತ್ತೆ. ಬಟ್ ಅವನೇನು ಮಾಡ್ತಾನೆ, ಸ್ಕೂಲಿಂದನೇ ತೆಗೆಯೋದಕ್ಕೆ ಶುರು ಮಾಡ್ತಾನೆ, ಯಾರು ಪ್ರಿನ್ಸಿಪಲು. ಸೊ ಅಂಥ ಟೈಮಲ್ಲಿ ಸ್ಕೂಲ್ನ ಬೋರ್ಡ್ ಮೆಂಬರ್ಸ್ ಇರ್ತಾರಲ್ಲ, ಸೊ ಅವರು ಮಧ್ಯದಲ್ಲಿ ಇಂಟರ್ವ್ಯೂನ್ ಆಗ್ತಾರೆ. ಅಂದರೆ ಪ್ರಿನ್ಸಿಪಲ್ಗಿಂತ ಹೈಯರ್ ಅಥಾರಿಟಿ ಯಾರು ಅಂದರೆ ಬೋರ್ಡ್ ಆಫ್ ಮೆಂಬರ್ಸ್ ಅಲ್ವಾ ಒಂದು ಸ್ಕೂಲಿ. ಸೊ ಅವ್ರ ಮಧ್ಯದಲ್ಲಿ ಏನದು ಇಂಟರ್ವ್ಯೂನ್ ಆಗಿ ಆ ಒಂದು ಪ್ರಿನ್ಸಿಪಲ್ನ ಅಂದರೆ ಆ ಒಂದು ಸ್ಟೂಡೆಂಟ್ನ ಎಕ್ಸ್ಪೆಲ್ ಮಾಡ್ತಾ ಇರ್ತಾರಲ್ಲ, ಅದನ್ನು ತಡೀತಾರೆ. ಸೊ ಇಲ್ಲೂ ಕೂಡ ಹಾಗೆಯೇ ಈ ಒಂದು ಪ್ರಾಹಿಬಿಷನ್ ಅನ್ನೋ ಒಂದು ರಿಟ್ಟು ಸುಪ್ರೀಂ ಕೋರ್ಟ್ ಅಥವಾ ಹೈಯರ್ ಕೋರ್ಟು ತಮ್ಮ ಒಂದು ಕೆಳ ನ್ಯಾಯಾಲಯಕ್ಕೆ ಕೊಡುವಂತಹ ಒಂದು ರಿಟ್ ಆಗಿದೆ, ಒಂದು ಆರ್ಡರ್ ಥರ. ನೋಡಪ್ಪ, ನಿನಗೆ ಈಗೇನು ನೀನು ಕೇಸ್ ಮಾಡ್ತಾ ಇದೆಯಾ, ಅದು ನಿನ್ನ ಒಂದು ಜುರಿಸ್ಟಿಕ್ಷನಲ್ಲಿ ಇಲ್ಲ, ಅಥವಾ ನಿನಗೆ ಆ ಒಂದು ಪವರ್ ಇಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆ ಪವರ್ ಇಲ್ಲ, ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಲ್ಲ ಸ್ಟಾಪ್ ಮಾಡು ಅಂತ ಹೇಳೋ ಯಾವ್ದಾದ್ರು ಒಂದು ರಿಟ್ಟು ಅಂತಂದರೆ ಪ್ರಾಹಿಬಿಷನ್ ರಿಟ್ಟು. ಇನ್ನೇನೂ ಇಲ್ಲ ಗುರು. ನೀವು ಹೋಗಿ ಏನು ಮಾಡಿ ಅಂತಂದರೆ ನಂದು ಬ್ಲಾಗ್ ಪೋಸ್ಟ್ ಇದೆ ಅಲ್ವಾ, ಸೊ ಇಲ್ಲಿ ಹೋಗಿ ಗುರು, ಇಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಿ ಅಂತಂದರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಟೇಬಲ್ ಆಫ್ ಕಂಟೆಂಟ್ ಇದೆ. ಸೊ ಇಲ್ಲಿ ಒಂದೊಂದು ರಿಟ್ಸ್ದು ಒಂದೊಂದಿದೆ. ಪ್ರಾಹಿಬಿಷನ್ ಬಗ್ಗೆ ನಾನು ಹೇಳ್ದಲ್ವ ಈಗ. ಸೊ ಇಲ್ಲಿ ಹೋಗಿ ಒಂದೊಂದು ನಾನು ವಿತ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ವಿತ್ ಎಕ್ಸಾಂಪಲ್ ಸಿಂಪ್ಲರ್ ಎಕ್ಸ್ಪ್ಲನೇಷನ್ ಒಂದು, ಇನ್ನೊಂದು ರಿಯಲ್ ಟೈಮ್ ಹೇಳೋದಾದ್ರೆ, ನಿಮ್ಮ ಪ್ರಾಹಿಬಿಷನ್ ಹೇಳೋದಾದರೆ ಮಿನಿಸ್ಟ್ರಿ ನಾಟ್ ಅಂಡರ್ RTI ರೈಟ್ ಟು ಇನ್ಫಾರ್ಮೇಷನಲ್ಲಿ ಒಂದು ರಿಯಲ್ ಟೈಮ್ ಕೇಸ್ ಆಗಿತ್ತು ಪ್ರಾಹಿಬಿಷನ್ ಮೇಲೆ. ಸೊ ಒಂದ್ಸತಿ ಹೋಗಿ ನೋಡಿ, ಓದಿ, ಅರ್ಥ ಆಗುತ್ತೆ ನಿಮಗೆ ಆಯಿತಾ. ಸೊ ಅಷ್ಟೇ, ಇನ್ನೇನಿಲ್ಲ, ಕಂಪ್ಲೀಟಾಗಿ ಮುಗೀತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು DPSP ಬಗ್ಗೆ ಹೇಳ್ತೀನಿ. DPSP ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಸೊ ನಿಮ್ಮ ಕೆಲಸ ಏನು ಅಂದರೆ, ಈಗ ಎಷ್ಟು ಮಾರ್ಕ್ಸ್ ಬಂತು ಹೇಳ್ಬೇಕಂಡ್ರಪ್ಪ, ಎಷ್ಟು ಸಾಲ್ವ್ ಮಾಡಿದ್ವಿ ಈಗ, 29ಇಂದ 42 ಅಂತಂದರೆ ಒಂದು 10, 13 ಇಲ್ಲೂ ಒಂದು ಕ್ವಶನು, ಮೇಲ್ಗಡೆ ಒಂದು ಕ್ವಶನು 2, ಮತ್ತು ಒಂದು 15ರಿಂದ 16, 17 ಕ್ವಶನ್ ಸಾಲ್ವ್ ಮಾಡಿದ್ವಿ ಗುರು ಆಯ್ತಪ್ಪ. ಒಂದು 16 ಕ್ವಶನ್ ಏನಪ್ಪ, 16 ಕ್ವಶನಲ್ಲಿ ಎಷ್ಟು ನೀವು ಕರೆಕ್ಟಾಗಿ ಟಿಕ್ ಮಾಡಿದಿರ. ಕೆಲವೊಂದು ಡಿಫಿಕಲ್ಟಿ ಲೆವೆಲ್ ಕೆಲವೊಂದು ಬಿಟ್ಟಿದ್ದೀನಿ, ನಾನೇ ಕೂಡ ಬಿಟ್ಟಿದ್ದೀನಿ ಅದನ್ನು. ಸೊ ಆ ಡಿಫಿಕಲ್ಟಿ ಲೆವೆಲ್ ಬಿಟ್ಟರು ಕೂಡ ಒಂದು 15 ಕ್ವಶನಲ್ಲಿ
ಎಷ್ಟು ನೀವು ಕರೆಕ್ಟ್ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಬೇಕಂಟ್ರಪ್ಪ. ಆಯಿತಾ, ನೀವು ಹೇಗೆ ಕಮೆಂಟಲ್ಲಿ ಹೇಳ್ತೀರಾ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಷ್ಟು ಡೀಟೇಲ್ ಹೋಗ್ತೀನಿ. ಆಯಿತಾ, ಸೊ ನೀವೇನು ಮಾಡಬೇಕು, ಕೆಲವೊಂದು ನಾನು ಹೇಳಿದೆ ಹಂಗೆ ತೇಲಿಸ್ಬಿಟ್ಟಿದ್ದೀನಿ. ಸೊ ಅಂಥದ್ದು ನೀವೇನು ಮಾಡಬೇಕು ಅಂದರೆ ಆ ಕೇಸ್ಗಳನ್ನ ಓದಬೇಕು. ಎಕ್ಸಾಂಪಲ್ ನೋಡಿ, ಮನೇಕಾ ಕೇಸ್ ಅಂತ ಹೇಳಿದೆ, ಎಲ್ಲಿದು ಈ ಒಂದು ಡ್ಯೂ ಪ್ರೊಸೆಸ್ ಆಫ್ ಲಾ, ಇದು ನಿಮ್ಮ ಮನೇಕಾ ಕೇಸಲ್ಲಿ ಬರುತ್ತೆ. ಆಯಿತಾ, ಅದು ಬಿಟ್ಟರೆ ನಿಮ್ಮ ಯಾವುದಾದ್ರು ಇಂದ್ರಸಾನಿ ಕೇಸ್ ಚೆನ್ನಾಗಿ ಓದಬೇಕು. ರಿಸರ್ವೇಷನ್ ಬಗ್ಗೆ ಕೇಳ್ತಾನೆ. ಆಯಿತಾ, ಸೊ ಅದು ಬಿಟ್ಟರೆ ಏನಿದೆ, ಸೊ ಆ ಥರ ಕೇಸ್ ಸ್ಟಡಿಗಳನ್ನ ಮಾಡಬೇಕು ನೀವು. ಆಯಿತಾ, ಸೊ ಅಷ್ಟೇ, ಇನ್ನೇನಿಲ್ಲ. ಇದು ಅರ್ಥ ಆಗಿರುತ್ತೆ ಅನ್ಕೋತೀನಿ ಎಲ್ಲನೂ, ಇಷ್ಟು ಹೇಳಿದ್ದು. ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಎಷ್ಟು ಮಾರ್ಕ್ಸ್ ಬಂತ ಅಂತ ಹೇಳಿ. ಸಮ್ಮರಿ ಶೀಟ್ಗಳು ರೆಡಿ ಇದೆ, ಪಾಲಿಟಿದು ಸಮ್ಮರಿ ಶೀಟ್ಗಳನ್ನ ತೊಗೊಳ್ಳಿ, ರಿವಿಷನ್ ಮಾಡಿ. ಮಲ್ಟಿಪಲ್ ರಿವಿಷನ್ ಮೇಕ್ಸ್ ಯು ಪರ್ಫೆಕ್ಟ್ ಅಂತ ಹೇಳ್ತೀನಿ. ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಗುರು. ಥ್ಯಾಂಕ್ ಯು.